भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरयेत्। शृण्वतां स्वगतः कृष्ण पुण्यश्रवणकीर्तनः हृदयन्तस्तु अभद्राणि विदुनोति सुहृत्सताम्। नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टकी। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमायों विष्णुपदाय कृष्णपृष्ठाय भूतले श्रीमते जयपताकस्वामिन्निति नामिने। नमाचार्यपादाय निताय कृपप्रदायिने गौरकददामदयनग्रग्रामतारिणे। नमायों विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन्निति नामिने। नमस्ते सरस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभयश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಶ್ರೀಮದ್ ಭಾಗವತ ಅಧ್ಯಾಯ 4 ನಾರದರ ಆಗಮನ. ಶ್ಲೋಕ 1. ಇವತ್ತು ಯಾರು ಓದ್ತಾ ಇರೋದು ಶ್ಲೋಕ? ನಾನು ಪ್ರಭು. ಓದಿ ಮಾತಾಡಿ. ಅಧ್ಯಾಯ 4 ನಾರದರ ಆಗಮನ. ಶ್ಲೋಕ 1. ವ್ಯಾಸ ಉವಾಚ ಇತಿ ಬ್ರುವಾಣಂ ಸಂಸ್ತೋಯ ಮುನೀನಾಂ ದೀರ್ಘಸ್ತುತ್ರೀಣಾಂ ವೃದ್ಧಃ ಕುಲಪತಿಃ ಸೂತಂ ಬಹೂರುಚಃ ಶೌನಕೋ ಬ್ರವೀಷ್. ವ್ಯಾಸ ವೇದವ್ಯಾಸ ಉವಾಚ ನುಡಿದರು. ಇತಿ ಹೀಗೆ, ಬ್ರುವಾಣಂ ಹೇಳುತ್ತಿರುವ, ಸಂಸ್ತೋಯ ಅಭಿನಂದಿಸುತ್ತಾ, ಮುನಿನಾಂ ಮಹರ್ಷಿಗಳಲ್ಲಿ, ದೀರ್ಘಕಾಲ, ಸತ್ರೀಣಾಂ ಯಾಗಾದಿಗಳನ್ನು ನಡೆಸುವುದರಲ್ಲಿ ನಿರತರಾದ, ವೃದ್ಧ ಹಿರಿಯರಾದ, ಕುಲಪತಿ ಸಭಾಪತಿಯಾದ ಸೂತ ಮುನಿಯನ್ನು, ಬಹು ರುಚಃ ವಿದ್ವಾಂಸರಾದ ಶೌನಕರು ಅಬ್ರವೀಷ್ ಹೇಳಿದರು. ಅನುವಾದ: ಆ ಸುದೀರ್ಘ ಯಜ್ಞದಲ್ಲಿ ನಿರತರಾಗಿದ್ದ ಋಷಿಗಳೆಲ್ಲರಿಗೂ ಆದ್ಯ ಸ್ಥಾನದಲ್ಲಿದ್ದವರು ಹಿರಿಯರಾದ ಶೌನಕ ಮುನಿಗಳು, ಸೂತ ಮುನಿಗಳು ಹೇಳಿದುದನ್ನು ಕೇಳಿ ಶೌನಕ ಮುನಿಗಳು ಅವರನ್ನು ಹೀಗೆ ಅಭಿನಂದಿಸಿದರು. ಭಾವಾರ್ಥ ಬೇಡ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ನಾವತ್ತು 4ನೇ ಅಧ್ಯಾಯ ನಾವು ಈ ದಿನದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು 3 ಅಧ್ಯಾಯಗಳನ್ನ ತಿಳುವಳಿಕೆ ಪಟ್ಕೊಂಡ್ವಿ. ಅದರಲ್ಲಿ ಮೊದಲನೇ ಅಧ್ಯಾಯದ ಹೆಸರೇನು? ಋಷಿಗಳ. 2ನೇ ಅಧ್ಯಾಯ ದೈವತ್ವ ಮತ್ತು ದೈವಿ ಸೇವೆ. 3ನೇ ಅಧ್ಯಾಯ ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. 4ನೇ ಅಧ್ಯಾಯ ನಾರದರ ಆಗಮನ. ಈ 4ನೇ ಅಧ್ಯಾಯ ಒಂಥರ, ಈ 4 ಅಧ್ಯಾಯಗಳು ಯಾವ ತರ ಇರುತ್ತಂದ್ರೆ, ನಾನು ಮೊನ್ನೆನೂ ಕೂಡ ಹೇಳಿದೆ, ಇದೊಂಥರ ಪಿಲ್ಲರ್ ಇದ್ದಂಗೆ. ಭಾಗವತವನ್ನ ಚೆನ್ನಾಗಿ ತಿಳುವಳಿಕೆ ಪಡಿಬೇಕು ಅಂದ್ರೆ ನಮ್ಗೆ ಇದು ತರ
ಇಟ್ ಇಸ್ ಅಡಿಪಾಯ. ಇದರ ಮೇಲೆ ನಾವೇನ್ ಮಾಡ್ಬೋದು, ಒಳ್ಳೆ ತಿಳುವಳಿಕೆ ಪಟ್ಕೊಂಡು ಒಳ್ಳೆ ಭಕ್ತಿ ಸೇವೆ ಮಾಡ್ತಾ ಭಾಗವತವನ್ನ ನಾವು ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಅಕಸ್ಮಾತ್ ಈ ವಿಚಾರಗಳು ಗೊತ್ತಿಲ್ದಿರಾ ನೇರವಾಗಿ ನಾವು ಭಗವಂತನ ಲೀಲೆಗಳ ಬಗ್ಗೆ ತಿಳುವಳಿಕೆ ಪಟ್ರೆ ನಮ್ಗೆ ಅದರಲ್ಲಿ ಅಷ್ಟು ರುಚಿ ಪ್ರಾಪ್ತಿ ಆಗಲ್ಲ ಅನ್ನೋದೇ ವಿಚಾರ. ಅದನ್ನ ಪ್ರಭುಪಾದರು ಪದೇ ಪದೇ ಹೇಳ್ತಾ ಹೋಗ್ತಾರೆ. ಅದರಿಂದ ನಾವು ಈ 4 ಅಧ್ಯಾಯಗಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಅವನ ಪ್ರಜ್ಞೆ ಮತ್ತೆ ಪ್ರಭುಪಾದರ ಭಾವಾರ್ಥಗಳಲ್ಲಿ ನಾವು ಕೇಳಿಸ್ಕೊಳೋರು ಮತ್ತೆ ಹೇಳೋರು ಇಬ್ರು ಯಾವ ತರ ಪ್ರಜ್ಞೆ ಇಟ್ಕೋಬೇಕು ಅನ್ನೋದು ವಿಚಾರನ ಇಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ತಿಳುವಳಿಕೆ ಕೊಡ್ತಾರೆ. ನಾವು ಇಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಸೂತ ಗೋಸ್ವಾಮಿಗಳು ಹೇಳಿದ್ರು, ನಾನು ಸುಖದೇವ್ ಗೋಸ್ವಾಮಿಗಳ ಮುಖಾಂತರವಾಗಿ ಯಾವಾಗ ಪರೀಕ್ಷಿತ್ ಮಹಾರಾಜರಿಗೆ ಈ ಒಂದು ಭಾಗವತವನ್ನ ಹೇಳ್ಬೇಕಂದ್ರೆ ನಾನೇನ್ ಮಾಡಿದೆ, ಏಕಾಗ್ರತೆಯಿಂದ ಕುತ್ಕೊಂಡು ನಾನಲ್ಲಿ ಅದನ್ನ ಕೇಳಿಸ್ಕೊಂಡೆ, ಮತ್ತೆ ಜೊತೆಯಲ್ಲಿ ಯಥಾಮತಿ ನಾನು ಕೂಡ ಅದನ್ನ ಸಾಕ್ಷಾತ್ಕಾರ ಪಡೆದೆ. ಇದು ತುಂಬಾ ತುಂಬಾ ಮುಖ್ಯ ಆಗಿರೋದು ವಿಚಾರ ಆಗಿತ್ತು. ಅದರಿಂದ ಆಚಾರ ವಿಚಾರ ಪ್ರಚಾರ, ಮೊದಲು ಆಚರಣೆ, ಅದಾದ್ಮೇಲೆ ಸರಿಯಾಗಿರೋದು ತಿಳುವಳಿಕೆ ವಿಚಾರಗಳನ್ನ ಮಾಡ್ತಾ ಮತ್ತೆ ಅದನ್ನ ಪ್ರಚಾರ ಮಾಡ್ಬೇಕು. ಆತರ ಸೂತ ಗೋಸ್ವಾಮಿಗಳಲ್ಲಿ ಅದನ್ನೇ ಮಾಡಿದ್ರು. ಅದಕ್ಕಾಗಿ ಇಲ್ಲಿ ಈ ಸುದೀರ್ಘ ಇಲ್ಲೇನ್ ಹೇಳ್ತಾ ಇದಾರೆ, ಈ ಸುದೀರ್ಘ ಯಜ್ಞದಲ್ಲಿ ನಿರತರಾಗಿದ್ದ ಋಷಿಗಳೆಲ್ಲರಿಗೂ ಆದ್ಯ ಸ್ಥಾನದಲ್ಲಿದ್ದವರು ಹಿರಿಯರಾದ ಶೌನಕ ಋಷಿಗಳು ಸೂತ ಗೋಸ್ವಾಮಿಗಳನ್ನು ಹೇಳಿದ್ದನ್ನು ಕೇಳಿ ಶೌನಕ ಮುನಿಗಳು ಅವರನ್ನು ಹೀಗೆ ಅಭಿನಂದಿಸಿದರು. ಸುದೀರ್ಘ ಆಗಿರೋದು ಒಂದು ಯಜ್ಞ, ಇದು ಒಂದು ದಿನ ಅಲ್ಲ, ಇದು ಸಹಸ್ರ ಯುಗ ಪರ್ಯಂತ 1000 ವರ್ಷಗಳು ಈ ಒಂದು ಯಜ್ಞಾಚರಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಎಲ್ಲಾ ಋಷಿ ಮುನಿಗಳು ಸೇರಿ ಈ ಒಂದು ಯಜ್ಞಾಚರಣೆ ಮಾಡ್ತಾ ಇದ್ರು. ಅದರಿಂದ ಇಲ್ಲಿ ಸುದೀರ್ಘ ಆಗಿರೋದು ಚರ್ಚೆ ನಡೀತಾ ಇದೆ. ಸುದೀರ್ಘ ಆಗಿರೋದು ವಿಚಾರಗಳು ಚರ್ಚೆ ಆಗ್ಬೇಕು. ಅಂತ ವಿಚಾರಗಳನ್ನ ಚರ್ಚೆ ಮಾಡ್ಬೇಕಂದ್ರೆ ಇಲ್ಲಿ ಸುತ ಗೋಸ್ವಾಮಿಗಳಂತವ್ರು ಏನ್ ಮಾಡಿದ್ದಾರೆ, ವ್ಯಾಸಪೀಠದಲ್ಲಿ ಕುತ್ಕೊಂಡು ಅವ್ರು ಈ ವಿಚಾರಗಳನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅವರು ಏನ್ ಹೇಳಿದ್ರು, ನಾನು ಏನು ಸುಖದೇವ್ ಗೋಸ್ವಾಮಿಗಳ ಹತ್ರ ಕೇಳಿಸ್ಕೊಂಡೋ ಅದನ್ನೇ ನಾನು ನಿಮ್ಗೆ ಹೇಳ್ತೀನಿ ಅಂತ. ಅದರಿಂದ ಇಲ್ಲಿ ಮತ್ತೆ ಅಲ್ಲಿ ಎಲ್ಲಾ ಋಷಿ ಮುನಿಗಳಲ್ಲಿ ಮತ್ತೆ ಯಾರು ಹಿರಿಯರಿದ್ರಲ್ವಾ, ಶೌನಕ ಋಷಿಗಳು, ಅವ್ರ ಈ ಮಾತನ್ನ ಕೇಳಿ ಮತ್ತೆ ಅವರನ್ನ ಅಭಿನಂದನೆ ಮಾಡೋದಕ್ಕೆ ಎದ್ ನಿಂತ್ಕೊಂಡ್ರು. ಯಾಕೆಂದ್ರೆ ಅವರು ಭಾಗವತವನ್ನ ಇವಾಗ ತಿಳುವಳಿಕೆ ಕೊಡ್ತೀನಿ ಅಂತ ಹೇಳಿದ್ದಕ್ಕಾಗಿ ಆ ಒಂದು ಅಭಿನಂದನೆ ಅವ್ರಿಗೆ ಸಲ್ಲಿಸ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಈ ವಿಚಾರ ಇದೆ ಅಲ್ಲಿ. ಇವಾಗ ಇದನ್ನ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಪ್ರಭುಪಾದರು ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಅವರಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಿದ್ವಜ್ಜನರ ಸಭೆಯಲ್ಲಿ ಪ್ರವಚನ ಮಾಡುವವರನ್ನು ಅಭಿನಂದಿಸುವಾಗ ಅಥವಾ ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಅಭಿನಂದಿಸುವವರ ಅರ್ಹತೆಗಳು ಹೀಗಿರಬೇಕು. ಯಾರನ್ನಾದ್ರೂ ಅಭಿನಂದನೆ ಮಾಡ್ಬೇಕಂದ್ರೆ ಆ ಅಭಿನಂದನೆ ಕೊಡೋರು ಯಾವ ತರ ಇರ್ಬೇಕು ಅದನ್ನ ಇಲ್ಲಿ ಮೊದಲನೇದಾಗಿ ಪ್ರಭುಪಾದರು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅವ್ರು ಹೇಗಿರ್ಬೇಕು, ಅವರು ಹಿರಿಯರಾಗಿದ್ದರು. ಮೊದಲನೇದಾಗಿ ಅವರು ವಯಸ್ಸಲ್ಲಿ ತುಂಬಾ ಹಿರಿಯರಿದ್ರು, ಸಭಾ ನಾಯಕರಾಗಿರಬೇಕು ಹಾಗೂ ವಿದ್ವಾಂಸರಾಗಿರಬೇಕು. ಅವರೂ ಕೂಡ ಒಳ್ಳೆ ತಿಳುವಳಿಕಾವಂತ ವ್ಯಕ್ತಿಗಳಾಗಿರಬೇಕು. ಅದರಿಂದ ಇಲ್ಲಿ ಯಾರನ್ನಾದ್ರೂ ನಾವು ಹೊಗಳ್ತಾ ಇದ್ದೀವಿ ಅಂದ್ರೇನು ಕೂಡ ಆ ಹೊಗಳಿಕೆಗೂ ಕೂಡ ಕೆಲವೊಂದು ಅರ್ಹತೆ ಇರಬೇಕು ಅನ್ನೋದು ವಿಚಾರ ಇದೆ. ಯಾರು ಅಂದ್ರೆ ಹೊಗಳಿಕೆ ಅಂದ್ರೆ ಅವರನ್ನ ಉತ್ಸಾಹ ತರಿಸ್ತಾ ಇದ್ದಾರೆ, ಇಲ್ಲಿ ಇನ್ನೂ ಉತ್ಸಾಹ ಬರಿಸ್ತಾ ಇದ್ದಾರೆ. ಹೊಗಳಿಕೆ ಅಂದ್ರೆ ಏನು, ಹೊಗಳಿ ಅಟ್ಟದ ಮೇಲೆ ಕುಂಡ್ರಿಸೋದಲ್ಲ. ಹೊಗಳಿಕೆ ಅಂದ್ರೆ ಏನಿಲ್ಲಿ, ಹೊಗಳಿಕೆ ಅಂದ್ರೆ ಅವರನ್ನ ಉತ್ಸಾಹ ಬರಿಸೋದು. ಇವಾಗ ಶಾಲೆಯಲ್ಲಿ ಮಕ್ಕಳು ಯಾವ್ದಾದ್ರು ತುಂಬಾ ಚೆನ್ನಾಗಿ ಅವರನ್ನ ಪ್ರೇರೇಪಣೆ ಮಾಡ್ಬೇಕು ಅಂದ್ರೆ ಟೀಚರ್ಸ್ ಆಗಿರೋರು ಏನ್ ಮಾಡಿರ್ತಾರೆ, ಅವರನ್ನ ಉತ್ಸಾಹ ಬರಿಸೋ ತರ ಮಾತುಗಳನ್ನ ಆಡ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಸೂತ ಗೋಸ್ವಾಮಿಗಳನ್ನ ಉತ್ಸಾಹ ಬರಿಸೋದಕ್ಕಾಗಿ ಇಲ್ಲಿ ಕುಲಪತಿಗಳು, ಸಭಾ ನಾಯಕರು, ಇವರೆಲ್ಲರೂ ಕೂಡ ತುಂಬಾ ಶ್ರೇಷ್ಠ ವ್ಯಕ್ತಿಗಳು ಇವರು. ಅವ್ರೇನ್ ಮಾಡ್ತಾ ಇದ್ದಾರೆ, ಅವರನ್ನ ಉತ್ಸಾಹ ತರಿಸ್ತಾ ಇದ್ದಾರೆ. ಅದೇ ತರ ಸುಖದೇವ್ ಗೋಸ್ವಾಮಿಗಳು ಯಾವಾಗ
ಅಲ್ಲಿ ಮಾತಾಡೋಕೆ ಶುರು ಮಾಡಿದ್ರು, ಅವಾಗ ಎಲ್ಲಾ ಋಷಿ ಮುನಿಗಳು ಅವರನ್ನ ಹೊಗಳ್ತಾರೆ, ಅಂದ್ರೆ ಅವರನ್ನ ಪ್ರೇರೇಪಿಸ್ತಾರೆ. ಭಗವಂತನ ಅನುಗ್ರಹ ಸಿಗ್ಬೇಕು ನಿಮಗೆ, ತುಂಬಾ ಚೆನ್ನಾಗಿ ಪರಂಪರೆದು ಗುರುಗಳದು ವಿಚಾರಗಳನ್ನ ನೀವು ಮಂಡನೆ ಮಾಡ್ಬೇಕು, ಅವರ ಅನುಗ್ರಹನ ನಾವೆಲ್ಲರೂ ಕೂಡ ಬೇಡ್ಕೋತಾ ಇದ್ದೀವಿ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಪ್ರಕಾರವಾಗಿ ಅವರನ್ನ ಏನ್ ಮಾಡ್ಬೇಕು, ಪ್ರೇರೇಪಣೆ ಮಾಡ್ಬೇಕು. ಆತರ ಪ್ರೇರೇಪಣೆ ಮಾಡ್ಬೇಕಂದ್ರೇನು ಕೂಡ ಅವ್ರಿಗೂ ಕೆಲವೊಂದು ಅರ್ಹತೆ ಇರ್ಬೇಕಲ್ಲ. ಅವರು ಏನಾಗಿರ್ಬೇಕು, ಶುದ್ಧ ಭಗವಂತನ ಭಕ್ತರಾಗಿರ್ಬೇಕು. ಅದು ವಿಚಾರ ಇಲ್ಲಿ ಪ್ರಭುಪಾದರು ಮೊದಲನೇದಾಗಿ ನಮ್ಗೆ ತಿಳುವಳಿಕೆ ಕೊಟ್ರು. ಶೌನಕ ಮಹರ್ಷಿಗಳು ಈ ಎಲ್ಲಾ ಅರ್ಹತೆಗಳು ಇದ್ದವು. ಆದುದರಿಂದಲೇ ಸೂತ ಗೋಸ್ವಾಮಿಗಳು ತಾವು ಸುಖದೇವ್ ಗೋಸ್ವಾಮಿಗಳಿಂದ ಕೇಳಿದ ಹಾಗೂ ಸ್ವತಃ ಸಾಕ್ಷಾತ್ಕರಿಸಿಕೊಂಡ ಶ್ರೀಮದ್ ಭಾಗವತವನ್ನು ನಿರೂಪಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಶೌನಕ ಋಷಿಗಳು ಅವರನ್ನು ಅಭಿನಂದಿಸಲು ಎದ್ದು ನಿಂತರು. ಮತ್ತೆ ಪ್ರಭುಪಾದರು ಇದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಸೂತ ಗೋಸ್ವಾಮಿಗಳು ಸುಮ್ನೆ ಏನು ಹಾಗೆ ಹೇಳಲಿಲ್ಲ, ಅದನ್ನ ಹೇಗೆ ಹೇಳ್ತಾ ಇದ್ದಾರೆ ಅವರು, ಅದನ್ನ ಸಾಕ್ಷಾತ್ಕಾರ ಪಡಿಸ್ಕೊಂಡ್ರು, ಅವ್ರು ಆಚರಣೆಯಲ್ಲಿ ತಂದಿದ್ರು. ಸಾಕ್ಷಾತ್ಕಾರ ಅಂದ್ರೆ ಏನು, ಆಚರಣೆ ಮಾಡೋದು. ಬರೀ ಕೃಷ್ಣ ಏನಬಾರದೆ ಅಂತ ಹೇಳಿ 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 ಯಾರನ್ನೂ ಕೃಷ್ಣನನ್ನ ಭಕ್ತರನ್ನ ಮಾಡಕ್ಕಾಗಲ್ಲ. ಪ್ರಭುಪಾದ್ರು ಏನ್ ಮಾಡಿದ್ರು, ಫಸ್ಟ್ ಅವರು ಜಪ ಮಾಡ್ತಾ ಇದ್ರು, ಫಸ್ಟ್ ಅವ್ರು ಕೀರ್ತನ್ ಮಾಡಿದ್ರು, ಅದಾದ್ಮೇಲೆ ಎಲ್ರು ಕೀರ್ತನ್ ಮಾಡಕ್ ಶುರು ಮಾಡಿದ್ರು. ಅದೇ ಪದ್ಧತಿ ಅದು. ಮೊದಲು ಆಚರಣೆ ಇರ್ಬೇಕು. ಅದಕ್ಕೆ ಪ್ರಭುಪಾದ್ರು ಯಾವಾಗ್ಲೂ ಹೇಳ್ತಾರೆ, ಒಬ್ರು ಡಾಕ್ಟ್ರು ಪೇಷಂಟ್ ಹೋದ್ರೆ ಪೇಷಂಟ್ಗೆ ಹೇಳ್ಬೋದು, ಸಿಗರೇಟ್ ಸೇದ್ಬಾರದ್ರಿ, ನೀವು ಹೊರಗಡೆ ತಿನ್ಬಾರ್ದು, ನೀವು ಕುಡಿಬಾರ್ದು ಅಂತ ಹೇಳ್ಬೋದು ಅವರು. ಆದ್ರೆ ಅದು ಎಫೆಕ್ಟ್ ಆಗ್ಬೇಕಂದ್ರೆ ಫಸ್ಟ್ ಅದು ಅವ್ರು ಮಾಡಿರ್ಬಾರ್ದು, ಅವಾಗ ಅದು ಹೃದಯದೊಳಕ್ ಹೋಗುತ್ತೆ. ಅವರೇ ಇಲ್ಲ ರೀ ಸಿಗರೇಟ್ ಸೇದ್ಬಾರ್ದು ಅಂತ ಒಂದ್ ಪಕ್ಕದಲ್ಲಿ ಕೈಯಲ್ಲಿ ಒಂದ್ ಸಿಗರೇಟ್ ಇಟ್ಕೊಂಡು ನಿಂತ್ಕೊಂಡ್ರೆ ಇವನ್ ಯಾವ ಡಾಕ್ಟ್ರಪ್ಪ, ಇವನು ನಮ್ಗೆ ಹೇಳ್ತಾ ಇದ್ದಾನೆ ಸಿಗರೇಟ್ ಸೇದೋದು ಒಳ್ಳೇದು ಅಲ್ಲ ಅಂತ, ಆದ್ರೆ ಅವನೇ ಸೇದ್ತಾ ಇದ್ದಾನೆ. ಹಂಗಾದ್ರೆ ಇವನ್ ಮಾತಲ್ಲಿ ಏನಿಲ್ಲ, ಸತ್ಯ ಇಲ್ಲ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಅದೇ ತರ ಇದು ವಿಚಾರ ಸರಳ ಆಗಿದೆ ಇದು. ಅದರಿಂದ ಒಬ್ರು ಎಲ್ಲಿವರೆಗೂ ಭಕ್ತರಾಗಿರಲ್ವೋ ಅಲ್ಲಿವರೆಗೂ ಅವರು ಬೇರೆಯವ್ರಿಗೆ ಯಾವತ್ತೂ ಕೂಡ ಭಕ್ತರನ್ನಾಗಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರಭುಪಾದರಂತವ್ರು ನಮ್ಮ ಪರಂಪರೆ ಎಲ್ಲ ಶುದ್ಧ ಭಗವಂತನ ಭಕ್ತರು. ಅದರಿಂದ ಅವ್ರ ಮಾತು ಹೃದಯದೊಳಗಡೆ ಹೋಗುತ್ತೆ. ಅದೇ ಪ್ರಕಾರವಾಗಿ ಇಲ್ಲಿ ಸೂತ ಗೋಸ್ವಾಮಿಗಳು ಶ್ರೀಮದ್ ಭಾಗವತವನ್ನ ಅವರು ಹೃದಯದಲ್ಲಿ ಇಟ್ಕೊಂಡಿದ್ರು. ಅವರಿಗೆ ಅದು ಪೂರ್ಣವಾಗಿ ಅರ್ಥ ಆಗಿತ್ತು, ಪೂರ್ಣವಾಗಿ ಅದರದ್ದು ಸಾಕ್ಷಾತ್ಕಾರ ಮಾಡಿದ್ರು, ಅವರು ಆಚರಣೆಯಲ್ಲಿ ತಂದಿದ್ರು. ಅದರಿಂದ ಏನಾಗ್ತಾ ಇದೆ, ಇಲ್ಲಿ ಅವರನ್ನ ಅಭಿನಂದನೆ ಮಾಡ್ತಾ ಇದ್ದಾರೆ. ಸರಿ ಇದೆ, ನೀವೇ ಹೇಳ್ಬೇಕಾಗಿರೋದು, ನೀವೇ ಹೇಳಿದ್ರೇನೆ ಸರಿ ಇದು. ಈ ಪ್ರಕಾರವಾಗಿ ಅದಕ್ಕೆ ಇಲ್ಲೇನ್ ಹೇಳ್ತಾರೆ, ಸಾಕ್ಷಾತ್ಕರಿಸಿಕೊಳ್ಳುವುದು, ಅಭಿನಂದಿಸಲು ಎದ್ದು ನಿಂತರು. ಸ್ವಂತ ಅನುಭವದಿಂದ ಸಾಕ್ಷಾತ್ಕರಿಸಿಕೊಳ್ಳುವುದು ಎಂದರೆ ಇಂದಿನ ಆಚಾರ್ಯರನ್ನು ಮೀರಿ ತನ್ನ ವಿದ್ವತ್ತನ್ನು ಮೆರೆಯುವುದು ಎಂದರ್ಥವಲ್ಲ. ತುಂಬಾ ಮುಖ್ಯ ಆಗಿರೋದು ಪ್ರಭುಪಾದರ ವಿಚಾರ ಇಲ್ಲಿಟ್ಟು. ಸಾಕ್ಷಾತ್ಕಾರ ಮಾಡ್ಕೊಂಡಿರೋದು ಅಂದ್ರೆ ಇಂದಿನ ಆಚಾರ್ಯರನ್ನ ಮೀರಿ ನನ್ಗೆ ತುಂಬಾ ಇವಾಗ ತುಂಬಾ ಚೆನ್ನಾಗಿ ನಾನು ಹೇಳಕ್ ಶುರು ಮಾಡಿದ್ದೀನಿ, ಆತರ ಅಲ್ಲ ವಿಚಾರ. ಆತರ ವಿಚಾರ ಇದ್ರೆ ಏನು ಅಲ್ಲಿ ಅದು ಯಾವುದೇ ಪ್ರಯೋಜನ ಇಲ್ಲ. ಅದರಿಂದ ಇಂದಿನ ಆಚಾರ್ಯರು ಏನ್ ಹೇಳಿದ್ದಾರೋ ಅದು ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನ ಮುಂದೆ ವಿಚಾರಗಳಿರ್ಬೇಕು. ಕಾಲ ದೇಶ, ಪ್ರಭುಪಾದ್ರೆ ಯಾವಾಗ ಹೇಳ್ತಾರೆ, ಕಾಲ ದೇಶ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಒಬ್ಬರನ್ನ ಉದ್ಧಾರ ಮಾಡೋದಕ್ಕಾಗಿ, ಭಗವಂತನ ಅನುಗ್ರಹವನ್ನ ಅವರಿಗೆ ತಲುಪಿಸೋದಕ್ಕಾಗಿ ಅವ್ರೇನ್ ಮಾಡ್ಬೇಕು, ಆ ವಿಚಾರಗಳನ್ನ ಮುಂದೆ ಇಡಬೇಕು. ವಿದ್ವತ್ ಪ್ರದರ್ಶನ ಅಲ್ಲ ಇಲ್ಲಿ. ನಾನು ತುಂಬಾ ಚೆನ್ನಾಗಿ, ನನಗೆ ಈ ಒಂದು ಶ್ಲೋಕಗಳು ಕಂಠಪಾಠ ಆಗಿದೆ, ತುಂಬಾ ಚೆನ್ನಾಗಿ ಈ ತರ ಕಂಠಪಾಠ ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವರನ್ನ ನಾವು ಕೆಲವೊಂದ್ಸಲ ಇದನ್ನ ಅವಧಾನಿಗಳು ಅಂತ ಹೇಳ್ತಾರೆ. ಎಲ್ಲಾ ವಿದ್ವತ್ ಸಭೆಯಲ್ಲಿ ಕುತ್ಕೊಂಡು ನೂರಾರು ಜನ ಕೇಳೋ ಪ್ರಶ್ನೆಗಳನ್ನ ನೆನಪಲ್ಲಿ ಇಟ್ಕೊಂಡು ಇಂಥ ಪ್ರಶ್ನೆ ನೀವು ಇವ್ರು ಕೇಳಿದ್ದು ಇದಕ್ಕೆ ಇದು ಉತ್ತರ ಅಂತ ಒಂದೇ ಏಕಕಾಲದಲ್ಲಿ ಇದನ್ನೆಲ್ಲ ಮಾಡೋರು ಸುಮಾರು ಜನ ಇದ್ದಾರೆ. ಆದ್ರೆ ಅಲ್ಲಿ ವಿದ್ವತ್ ಪ್ರದರ್ಶನನೇ ಹೊತ್ತು ಅಲ್ಲಿ ಯಾವುದೇ ತರ ಒಬ್ಬರು ಹೃದಯ ಪರಿವರ್ತನೆದು ವಿಚಾರ ಅಲ್ಲಿ ಇರಲ್ಲ. ಆದ್ರೆ ಇಲ್ಲಿ ಪ್ರೊಸೆಸ್ ಏನು,
ಪರಂಪರೆ ಏನು ಬಯಸ್ತಾ ಇದೆ, ಭಗವಂತ ಏನು ಬಯಸ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರ ಹೃದಯ ಪರಿವರ್ತನೆ ಆಗ್ಬೇಕು, ಅವರ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು, ಅವ್ರು ಮತ್ತೆ ಅವರ ಭಗವಂತನ ಜೊತೆ ಸಂಬಂಧ ತಿಳುವಳಿಕೆ ಪಟ್ಕೋಬೇಕು, ಮತ್ತೆ ಭಗವಂತನ ಧಾಮಕ್ಕೆ ವಾಪಸ್ ಅವರು ಹೋಗ್ಬೇಕು. ಅದು ಉದ್ದೇಶ. ಅದರಿಂದ ಇಂಥ ಆಚಾರ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ ಪೂರ್ವಾಚಾರ್ಯರು ಏನ್ ಹೇಳಿದ್ದಾರೋ ಅದನ್ನ ಅನುಗುಣವಾಗಿ ಅದನ್ನೇ ಹೇಳ್ತಾರೆ. ಮತ್ತೆ ಅಲ್ಲಿಗೆ ಅನುಗುಣವಾಗಿ ಕಾಲ ದೇಶ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನ ಯಾವ ತರ ನಾವು ಆಚರಣೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಅದೇ ವಿಚಾರ ಇರೋದು. ಇದೇ ಅದಕ್ಕಾಗಿನೇ ಇದನ್ನ ಪರಂಪರೆ 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 ಅಂತ ಹೇಳೋದು. ಪರಂಪರೆಯಲ್ಲಿ ಏನಿರುತ್ತೆ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಸೇವೆ ಇರುತ್ತಲ್ಲಿ. ಸೇವೆ ಮಾಡಿ ಅವರ ಅನುಗ್ರಹನ ಪಡ್ಕೊಂಡಿರ್ತಾರೆ. ಆ ಸೇವೆ ಹೆಂಗ್ ಮಾಡ್ಬೇಕು ಅನ್ನೋದು ಸೇವೆ ಮಾಡಿರೋದ್ರಿಂದ ಗೊತ್ತಿರುತ್ತೆ. ಅದರಿಂದ ಅವ್ರೇನ್ ಮಾಡ್ತಾರೆ, ಆ ಸೇವೆನ ನಾವು ಕೂಡ ಹೆಂಗ್ ಮಾಡ್ಬೇಕು ಅಂತ ನಮಗೂ ಕೂಡ ತಿಳುವಳಿಕೆ ಕೊಡ್ತಾರೆ. ಅದೇ ಒಂದ್ ವಿದ್ವತ್ ಪ್ರದರ್ಶನಕ್ಕೂ ಒಬ್ರು ಸುಮ್ನೆ ಪುರಂದರದಾಸರ ಹಾಡನ್ನ ಆಡೋದಕ್ಕೂ ಮತ್ತೆ ಪುರಂದರದಾಸರ ಹಾಡನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವರು ಪೂರ್ವಾಚಾರ್ಯರ ಬಗ್ಗೆ ದೃಢ ವಿಶ್ವಾಸ ಉಳ್ಳವರಾಗಿರಬೇಕು, ಮೊದಲನೇದು ವಿಚಾರ. ಎರಡನೇದು, ಜೊತೆಗೆ ನಿರ್ದಿಷ್ಟ ಸನ್ನಿವೇಶಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ವಿವರಿಸುವಷ್ಟು ಚೆನ್ನಾಗಿ ವಿಷಯವನ್ನು ತಿಳಿದುಕೊಂಡಿರಬೇಕು. ಮೊದಲನೇದಾಗೇನು? ಪೂರ್ವಾಚಾರ್ಯರಲ್ಲಿ ದೃಢ ನಂಬಿಕೆ, ದೃಢ ವಿಶ್ವಾಸ ಇಟ್ಕೊಂಡಿರ್ಬೇಕು. ಮತ್ತೆ ಎರಡನೇದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು, ಜೊತೆಗೆ ನಿರ್ದಿಷ್ಟ ಸನ್ನಿವೇಶಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ವಿವರಿಸುವಷ್ಟು ಚೆನ್ನಾಗಿ ವಿಷಯವನ್ನು ತಿಳಿದುಕೊಂಡಿರಬೇಕು. ಅದಕ್ಕೆ ಕಾಲ ದೇಶ ಪರಿಸ್ಥಿತಿಗೆ ಅನುಗುಣವಾಗಿ ಮತ್ತೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಮ್ಮ ಜೀವನದಲ್ಲಿ ಯಾವ ತರ ಇದನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ನಮಗೆ ಅವರು ಹೇಳಿಕೊಡ್ಬೇಕು. ಅದನ್ನೇ ಪ್ರಭುಪಾದರು ಮಾಡಿರೋದು ಈ ಜಗತ್ತಲ್ಲಿ. ಸುಮ್ನೆ ಏನು ಹೇಳ್ಬಿಟ್ಟು ಹೋಗಿಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ರು. ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಶುರು ಮಾಡಿದ್ರು. ಸುಮ್ನೆ ಹೇಳಲಿಲ್ಲ ಭಕ್ತರ ಸಂಘ ಮಾಡ್ಬೇಕು, ಭಕ್ತರ ಸಂಘ ಮಾಡ್ಬೇಕು, ಭಕ್ತರ ಸಂಘ ಎಲ್ ಮಾಡ್ಬೇಕು? ಸಂಘವಾಗಲಿ ಸಾಧು ಸಂಘವಾಗಲಿ ಹೇಳಿದ್ರು, ಆದ್ರೆ ಎಲ್ಲಿ ಸಂಘ ಮಾಡ್ಬೇಕು? ಎಂತ ಭಕ್ತರ ಸಂಘ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ನಾವು ಮಡಿ ಅಂತ ನೂರುದ್ದ ಆರೋರ ಹತ್ರಕ್ ಹೋಗ್ಬೇಕಾ, ಇಲ್ಲ ಕರೆದು ತಪ್ಪಿಕೊಂಡವ್ರ ಹತ್ರಕ್ ಹೋಗ್ಬೇಕಾ? ಸಾಧುಗಳಾಗಿರೋರು, ನಿಜವಾದ ಭಗವಂತನ ಭಕ್ತರು ಏನ್ ಹೇಳ್ತಾ ಇದೆ ಭಗವದ್ಗೀತೆಯಲ್ಲಿ? ಏನ್ ಹೇಳ್ತಾ ಇದ್ದಾರೆ? ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಕವಿಯಸ್ತಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ನಿಜವಾಗ್ಲೂ ತಿಳುವಳಿಕೆ ಇರೋರು, ಒಂದ್ ನಾಯಿ ಮಾಂಸ ತಿನ್ನುವನನ್ನು ಕೂಡ ಅವನೇನ್ ಮಾಡ್ತಾನೆ? ಸಮನಾಗಿ ನೋಡ್ತಾನೆ, ಅವನನ್ನ ಉದ್ಧಾರ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾರೆ. ಸಾಧುಗಳು ಚೇಳು ಕಡಿದ್ರೇನು ಕೂಡ ಅದನ್ನು ಕೂಡ ಕಾಪಾಡ್ಬೇಕು ಅನ್ನೋ ಪ್ರಜ್ಞೆ ಇಟ್ಕೊಂಡಿರ್ತಾರಲ್ಲ, ಅವರು ಸಾಧುಗಳು ಅಂತ ಕರೀತಾರೆ. ಅದರಿಂದ ಪ್ರಭುಪಾದರಂತವರು ಈ ಜಗತ್ತಿಗೆ ಬಂದಾಗ ಅದರದ್ದು ವ್ಯವಸ್ಥೆ ಮಾಡಿ ಕೊಟ್ಬಿಟ್ಟು ಹೋದ್ರು. ಆ ವ್ಯವಸ್ಥೆನ ಮಧ್ವಾಚಾರ್ಯರು ಮಾಡಿದ್ರು. ಸುಮ್ನೆ ಯಾರು ಇವರೆಲ್ಲ ಏನು ಸುಮ್ನೆ ಮಾಡಿಲ್ಲ. ಅಷ್ಟ ಮಠಗಳನ್ನ ಸ್ಥಾಪನೆ ಮಾಡಿದ್ರು. ಬಂದವ್ರಿಗೆಲ್ರಿಗೂ ಕೂಡ ನೀವೇನ್ ಮಾಡಿ ಅಲ್ಲಿ ಆಶ್ರಯ ಕೊಡಿ ಅಂತ ಹೇಳಿದ್ರು. ಅವರನ್ನ ಉದ್ಧಾರ ಮಾಡಿ ಅವ್ರಿಗೆ ದೀಕ್ಷಾ ಬದ್ಧರನ್ನಾಗಿ ಮಾಡಿ ಭಗವಂತನ ಸೇವೆಯಲ್ಲಿ ತೊಡಗಿಸಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಎಷ್ಟು ಮಠ, ನಾವು ಪ್ರಶ್ನೆ ಮಾಡ್ಕೋಬೇಕು ಇವತ್ತು, ಎಷ್ಟು ಮಠ ಯಾರ್ಯಾರಿಗೆ ಆಶ್ರಯ ಕೊಡ್ತಾ ಇದೆ? ಆದ್ರೆ ಪ್ರಭುಪಾದರ ಮಠ ಏನ್ ಮಾಡಿದೆ? ಇಡೀ ಜಗತ್ತಿಗೆ ಆಶ್ರಯ ಕೊಡ್ತಾ ಇದೆ. ಎಲ್ರನ್ನೂ ವೈಷ್ಣವರನ್ನಾಗಿ ಮಾಡ್ತಾ ಇದೆ, ಭಕ್ತರನ್ನಾಗಿ ಮಾಡ್ತಾ ಇದೆ, ಪಾಪಗಳಿಂದ ಬಿಡುಗಡೆ ಮಾಡ್ತಾ ಇದೆ. ಆದ್ರೆ ಬೇರೆಯವ್ರು ಏನ್ ಮಾಡ್ತಾ ಇದ್ದಾರೆ? ಇವನು ಪಾಪಿ, ಇವನ್ನ ಮುಟ್ಬಾರ್ದು, ಇವನು ಇಲ್ಲಿರ್ಬೇಕು, ಇವನು ಇಲ್ಲಿ ಕುತ್ಕೋಬೇಕು, ಇಲ್ಲಿ ಬರ್ಲೇಬಾರ್ದು, ಇವನಿಗೆ ಇಲ್ಲಿ ಊಟ ಹಾಕ್ಬೇಕು. ಯಾವುದ್ರಿ ಅರ್ಥ ಇದೆಲ್ಲ? ಯಾವ ಲೋಕದಲ್ಲಿ ಇದ್ದೀರಾ ಭಗವಂತನ ಭಕ್ತಿ ಮಾಡ್ತೀವಿ ಅಂತ? ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ?
ಸರಿಯಾದ ವಿವರಿಸುವಷ್ಟು ಚೆನ್ನಾಗಿ ವಿಷಯವನ್ನು ತಿಳಿದುಕೊಂಡಿರಬೇಕು. ವಿಷಯದ ಮೂಲ ಉದ್ದೇಶವನ್ನು ಕಾಪಾಡಿಕೊಳ್ಳಬೇಕು. ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ಭಗವಂತನ ಭಕ್ತಿ ಸೇವೆಯಲ್ಲಿ ಎಲ್ರೂ ಬರಬೇಕು, ಭಗವಂತನನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅನುಗುಣವಾಗಿ ಅವರನ್ನ ಪ್ರೇರೇಪಿಸ್ಬೇಕು. ಅಯ್ಯೋ ಇವ್ರ ಹತ್ರಕ್ ಹೋಗ್ಲೇಬಾರ್ದಪ್ಪ, ಇವ್ರ ಹತ್ರ ಮಾತಾಡ್ಲೇಬಾರ್ದಪ್ಪ, ಇವರಿಂದ ನಾವು ದೂರನೇ ಇದ್ಬಿಡ್ಬೇಕಪ್ಪ ಅಂತ ಯಾವತ್ತೂ ಅನ್ಕೋಬಾರ್ದು ಯಾರು. ನಾವು ಅಂತ ಭಕ್ತರ ಸಂಘದಲ್ಲೇ ಯಾವಾಗ್ಲೂ ಇರ್ಬೇಕು, ನಮ್ ಭಕ್ತಿನ ಕಾಪಾಡ್ಕೋಬೇಕಂದ್ರೆ. ಎಂತ ಭಕ್ತರ ಸಂಘದಲ್ಲಿ? ನಮ್ಮನ್ನ ಉತ್ಸಾಹ ಬರೆಸೋರು, ಪ್ರೇರೇಪಿಸೋರು, ನಮ್ಮನ್ನ ಆತ್ಮೀಯವಾಗಿ ಕಂಡು ಭಗವಂತನ ಭಕ್ತರನ್ನಾಗಿ ಮಾಡುವಂತ ಪ್ರಭುಪಾದರ ಏನು ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದಾರೋ ಅಂತವರ ಸಂಘದಲ್ಲಿ ಯಾವಾಗ್ಲೂ ಇರ್ಬೇಕು ಹೊರತು ನಾವ್ ಬೇರೆ ಇನ್ಯಾವುದೇ ವಿಚಾರಗಳನ್ನ ನಿಜವಾಗ್ಲೂ ನಮ್ ಟೈಮ್ ವೇಸ್ಟ್ ಅಷ್ಟೇ, ಅಲ್ಲೆಲ್ಲ ನಮ್ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಷ್ಟೇ, ನಮ್ಗೆ ಗೊಂದಲ ಆಗ್ಬಿಡುತ್ತೆ ಅಷ್ಟೇ. ನಾವು ಪ್ರಶ್ನೆಗಳನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ಬೇಕು ನಮ್ ಹೃದಯದಲ್ಲಿ ಅಷ್ಟೇ. ಇದಾ ಭಕ್ತಿ ಅಂದ್ರೆ ಏನು ಅನ್ನೋದೇ ನಮ್ಗೆ ಒಂದ್ ದೊಡ್ಡ ಪ್ರಶ್ನೆಗಳಾಗ್ಬಿಡುತ್ತೆ. ಅದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮೂಲ ಉದ್ದೇಶ ಏನಿದೆಯೋ ಅದನ್ನ ಯಥಾವತ್ತಾಗಿ ತಿಳುವಳಿಕೆ ಯಾರು ಕೊಡ್ತಾ ಇದ್ದಾರೋ ಅಂತವರ ವಿಚಾರ ಸಂಘದಲ್ಲಿ ನಾವ್ ಯಾವಾಗ್ಲೂ ಇರ್ಬೇಕು. ಶೋತೃಗಳಿಗೆ ಅರ್ಥವಾಗುವಂತೆ ಆಕರ್ಷಕವಾಗಿ ನಿರೂಪಿಸಬೇಕು. ನೋಡಿ, ಇದೆಲ್ಲ ಒಬ್ರು ಭಕ್ತಿ ಸೇವೆಯಲ್ಲಿ ಭಗವಂತನ ಬಗ್ಗೆ ವಿಚಾರ ಮುಂದಕ್ಕೆ ನಾವು ತಗೊಂಡು ಹೋಗ್ಬೇಕು ಅಂದ್ರೆ ಮೊದಲನೇದಾಗಿ ದೀಕ್ಷಾಬದ್ಧರಾಗಿರ್ಬೇಕು, ಎರಡನೇದಾಗಿ ಆಚರಣೆಯಲ್ಲಿ ಮಾಡಿರ್ಬೇಕು. ಆಚರಣೆ ಮಾಡ್ತಾ ಅವ್ರೇನ್ ಮಾಡ್ಬೇಕು, ಇದೆಲ್ಲ ವಿಚಾರಗಳು ಪೂರ್ವಾಚಾರ್ಯರ ಮೇಲೆ ದೃಢ ವಿಶ್ವಾಸ ಇಟ್ಕೋಬೇಕು. ಕಾಲ ಸಮಯ ಸಂದರ್ಭಕ್ಕೆ ತಕ್ಕನಂಗೆ ಅದನ್ನ ತಿಳುವಳಿಕೆ ಉದಾಹರಣೆಗಳನ್ನ ಕೊಡಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ಎಂತ ಸಂದರ್ಭದಲ್ಲೂ ಮೂಲ ವಿಚಾರದಿಂದ ಡೈವರ್ಟ್ ಆಗ್ಬಾರ್ದು. ಮತ್ತೆ ಜೊತೆಯಲ್ಲಿ ಆಕರ್ಷಕವಾಗಿ ಅದನ್ನ ತಿಳುವಳಿಕೆ ಕೊಡುವಂತವ್ರು ಆಗಿರ್ಬೇಕು ಅಂತ ಆದರೆ ಅದರಿಂದಾಗಿ ಅರ್ಥ ಸಂದಿಗ್ಧತೆ ಉಂಟಾಗಬಾರದು. ಇದನ್ನೇ ನಾವು ಸಾಕ್ಷಾತ್ಕಾರ ಎನ್ನುವುದು. ಅದರಿಂದ ಯಾವುದೇ ತರ ಅರ್ಥಗಳು ಬೇರೆ ತರ ಹೋಗ್ಬಾರ್ದು ಅನ್ನೋದು ವಿಚಾರಗಳನ್ನ ನಾವು ಅದರಲ್ಲಿ ತಗೋಬೇಕು. ಅದನ್ನೇ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಸಾಕ್ಷಾತ್ಕಾರ ಅಂತ ಕರೀತಾರೆ. ಸೂತ ಗೋಸ್ವಾಮಿಗಳು ಇಲ್ಲಿ ತುಂಬಾ ಮುಖ್ಯ ಆಗಿ, ನಾವು ಇವಾಗ ಭಾಗವತ 2ನೇ ಸಲ ಇದು ಪ್ರವಚನ ನಡೀತಾ ಇದೆ ನೈಮಿಷಾರಣ್ಯದಲ್ಲಿ. ಅಂತ ಸೂತ ಗೋಸ್ವಾಮಿಗಳು ಯಥಾದೀತಂ ಮತ್ತು ಯಥಾಮತಿ ಎಂದು ಹೇಳಿದ್ದರಿಂದಲೇ ಅವರ ಶಕ್ತಿಯನ್ನು ಸಭಾನಾಯಕರಾದ ಶೌನಕ ಋಷಿಗಳು ಕಂಡರು. ಅದರಿಂದ ಇದನ್ನ ಅರ್ಥ ಮಾಡಿದ್ರು. ಅದಕ್ಕೆ ಅವ್ರ ಬಾಯಿಂದ ಬಂದಿದ್ದೇನು, ನನಗೆಷ್ಟು ಸಾಕ್ಷಾತ್ಕಾರ ಆಗಿದ್ಯೋ, ನಾನೆಷ್ಟು ಇದನ್ನ ನಾನು ಕಾರ್ಯರೂಪದಲ್ಲಿ ತಂದಿದ್ದೀನೋ, ಮತ್ತೆ ಗುರುಗಳ ಅನುಗ್ರಹದಿಂದ ಇದನ್ನ ನಾನು ಹೆಂಗ್ ಅರ್ಥ ಮಾಡ್ಕೊಂಡಿದ್ದೀನೋ ಅದೇ ತರ ನಾನಿವಾಗ ಇದನ್ನ ನಿಮಗೆ ತಿಳುವಳಿಕೆ ಕೊಡೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದ್ರು. ಅದಕ್ಕಾಗಿ ಹೀಗಾಗಿ ಅವರನ್ನ ಅಭಿನಂದಿಸಲು ಶೌನಕ ಋಷಿಗಳು ಸಹಜವಾಗಿಯೇ ಉತ್ಸಾಹ ಉಂಟಾಯಿತು. ನೋಡಿ, ಇದು ತುಂಬಾ ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ತುಂಬಾ ಮುಖ್ಯ ಆಗಿರೋದು ವಿಚಾರ. ಮೂಲ ಆಚಾರ್ಯರನ್ನು ಪ್ರತಿನಿಧಿಸದ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಳ್ಳಲು ಯಾವ ವಿದ್ವಾಂಸರು ಇಷ್ಟಪಡಬಾರದು. ಮೂಲ ಆಚಾರ್ಯರ ವಿಚಾರಗಳನ್ನ ಬಿಟ್ಟು ಬೇರೆ ಇನ್ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅದನ್ನ ಕೇಳಿಸ್ಕೊಳಕ್ಕೂ ಹೋಗ್ಬಾರ್ದು. ಅದಕ್ಕೆ ಪ್ರಭುಪಾದರ ಭಾವಾರ್ಥಗಳು ತುಂಬಾ ಮುಖ್ಯ ಆಗಿರೋದು. ನಾವು ಭಾವಾರ್ಥಗಳನ್ನ ಬಿಟ್ಟು ನಾವು ಭಗವದ್ಗೀತೆ ಇರ್ಬೋದು, ಅದು ಭಾಗವತ ಇರ್ಬೋದು, ನಾವು ಯಾರನ್ನು ಕೂಡ ಯಥಾವತ್ತಾಗಿ ತಿಳುವಳಿಕೆ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ತುಂಬಾ ಮುಖ್ಯ ಆಗಿದೆ. ಪ್ರಭುಪಾದರು ಮುಂದುವರಿಸಿ 2ನೇ ಸಲ ನಡೆದ ಭಾಗವತ ಪ್ರವಚನದ ಈ ಸಭೆಯಲ್ಲಿ ಹೇಳುವ ಹಾಗೂ ಕೇಳುವ ಇಬ್ಬರು ಸಮರ್ಥರು ಯೋಗ್ಯರು ಆಗಿದ್ದರು. ಭಾಗವತ ಪ್ರವಚನದ ಮಟ್ಟ ಹೀಗಿರಬೇಕು. ಆಗ ಅವರ ಮೂಲ ಉದ್ದೇಶ ಯಾವ ಕಷ್ಟವೂ ಇಲ್ಲದಂತೆ ಸಾಧಿತವಾಗುತ್ತದೆ. ಅದರಿಂದ ಏನು ಇಲ್ಲಿ ಪ್ರಭುಪಾದರು ತಿಳುವಳಿಕೆ ಕೊಡ್ತಾ ಇದ್ದಾರೆ, ಆ ಪ್ರಕಾರವಾಗಿ ಭಾಗವತವನ್ನ ಯಾರಾದ್ರೂ ತಿಳುವಳಿಕೆ ಪಟ್ರೆ ಅವಾಗ ಯಾವುದೇ ತರ ಕಷ್ಟ ಇಲ್ಲ ಅಲ್ಲಿ ಅರ್ಥ ಮಾಡೋದಿಕ್ಕೆ. ಇಲ್ಲ ಅಂದ್ರೆ ಬರೀ ಕಷ್ಟನೇ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇದು ಅರ್ಥ ಆಗ್ತಾ ಇಲ್ಲ, ಅದು ಅರ್ಥ ಆಗ್ತಾ ಇಲ್ಲ, ಇದು ಗೊತ್ತಾಗ್ತಾ ಇಲ್ಲ, ಇದೇ ವಿಚಾರಗಳು ನಾವು
ಹೇಳ್ತಾ ಹೋಗ್ತೀವಿ. ಇಲ್ಲಿ ಹೆಂಗ್ ಹೇಳಿದಾರೋ ಆ ಪ್ರಕಾರವಾಗಿ ನಾವು ತಿಳುವಳಿಕೆ ಪಡ್ಕೊಂಡ್ರೆ ಸುಲಭ. ಇಂತಹ ಸುಸಂದರ್ಭ ಒದಗಿ ಬರದೆ ಕೇವಲ ಬಾಹ್ಯ ಉದ್ದೇಶಗಳಿಂದ ಪ್ರೇರಿತರಾಗಿ ಭಾಗವತ ಪ್ರವಚನ ಮಾಡಿದರೆ ಅದು ಹೇಳುವ ಕೇಳುವ ಇಬ್ಬರಿಗೂ ವ್ಯರ್ಥ ಶ್ರಮ ಮಾತ್ರ ಆಗುತ್ತದೆ. ಬರೀ ಅದು ಕೇವಲ ವ್ಯರ್ಥ, ಟೈಮ್ ವೇಸ್ಟ್ ಅಷ್ಟೇ. ಶ್ರಮ ಏವ ಹಿ ಕೇವಲಂ. ನಾವು ಪ್ರಾರಂಭದಲ್ಲೇ ನೋಡಿದೀವಿ, ಕರೆಕ್ಟ್ ಅಲ್ವಾ? ಯಾವ ಶ್ಲೋಕ ಅದು? ಪ್ರಾರಂಭದಲ್ಲಿ ನಾವು ಶ್ರಮ ಏವ ಹಿ ಕೇವಲಂ ಮೊದಲನೇ 2ನೇ ಅಧ್ಯಾಯ 8ನೇ ಶ್ಲೋಕ ಅಲ್ವಾ? ಧರ್ಮಃ ಸ್ವನಿಷ್ಠಿತಃ ಪುಂಸ ವಿಕ್ಷಕ್ಸೇನ ಕಥಾಸುಯಃ ನೂತ್ಪಾದೇದತಿರತಿಂ ಶ್ರಮ ಏವ ಹಿ ಕೇವಲಂ. ಯಾವುದೇ ಧರ್ಮ ಕರ್ಮ ವೃತ್ತಿ ಅಥವಾ ಪ್ರವಚನ ಯಾವಾಗ ಅದು ಭಗವಂತನ ಆ ಲೀಲೆಗಳ ಬಗ್ಗೆ ಆಸಕ್ತಿಯಲ್ಲಿ ಬರೋದಿಲ್ವೋ ಅದು ಬರೀ ಏನಾಗಿರುತ್ತೆ? ವ್ಯರ್ಥ ಶ್ರಮ ಆಗಿರುತ್ತೆ. ಬರೀ ಶ್ರಮ ಅಷ್ಟೇ, ಟೈಮ್ ವೇಸ್ಟ್. ಕಟ್ಟ ಕಡೆಗೆ ಮೂಲ ಉದ್ದೇಶ ಏನು? ಕಟ್ಟ ಕಡೆಗೆ ಒಬ್ಬ ಜೀವಾತ್ಮ ಮತ್ತೆ ಭಗವಂತನ ಆ ಸಂಬಂಧ ಒಬ್ಬ ವ್ಯಕ್ತಿಗೆ ಏನಾಗಿರ್ಬೇಕು? ತಿಳುವಳಿಕೆಗೆ ಬರಬೇಕು, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು, ಅವನು ಭಗವಂತನ ಸೇವೆಯಲ್ಲಿ ತೊಡಗ್ಬೇಕು. ಅದು ಮೂಲ ಉದ್ದೇಶ ಆಗಿದೆ. ಅದನ್ನೇ ಒಂದ್ ಕಡೆ ಪ್ರಭುಪಾದರು ಏನ್ ಹೇಳ್ತಾರೆ, ಅಕಸ್ಮಾತ್ ಈ ತರ ವಿಚಾರ ಇಲ್ದಿರ ಏನು ಚರ್ಚೆಗಳು ನಡೆಯುತ್ತೋ ಅದು ಬರೀ ಏನು ಕಪ್ಪೆ ಒಟಗುಟ್ಟೋದಕ್ಕೆ ಉದಾಹರಣೆ ಕೊಡ್ತಾರೆ ಪ್ರಭುಪಾದ. ಕಪ್ಪೆಗಳು ಯಾವಾಗ ಕಿರ್ಚಾಡ್ತಾ ಇರತ್ತೋ ಅವಾಗ ಏನ್ ಮಾಡುತ್ತೆ? ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಕಪ್ಪೆ ಒಟಗುಟ್ಟೋದೇನಪ್ಪಾ ಅಂದ್ರೆ ಸರ್ಪಗಳನ್ನ ಕರಿತಾ ಇರುತ್ತೆ, ಬಾ ಬಾ ನಾನು ಇಲ್ಲಿದ್ದೀನಿ, ಬಾ ಇಲ್ಲಿ ಇದ್ದೀನಿ, ನಾನು ನನ್ನನ್ನ ಸ್ವೀಕರಿಸಿ. ಅದೇ ತರನೇ ಅಷ್ಟೇ, ಏನು ಪ್ರಯೋಜನ ಇಲ್ಲ ಅದರಿಂದ. ಹಾಗಾಗಿ ಇದು ಇಲ್ಲಿ ಈ ವಿಚಾರನ ನಮ್ಗೆ ತಿಳುವಳಿಕೆ ಕೊಟ್ರು. ಇದಾದ್ಮೇಲೆ 2ನೇ ಶ್ಲೋಕನೂ ಕೂಡ ಮಾತಾಜಿ ಇವತ್ತು ಓದ್ಬಿಡಿ, ಇನ್ನೊಂದು 5-10 ನಿಮಿಷ ನಾವು ಚರ್ಚೆ ಮಾಡ್ಬಿಡಿ. ಓದ್ತೀನಿ ಪ್ರಭು. ಶ್ಲೋಕ 2. ಶೌನಕ ಉವಾಚ ಸೂತ ಸೂತ ಮಹಾಭಾಗ ವದನೋ ವದಾತಃ ವರ ಕತಃ ಭಾಗವತೀಹ ಪುಣ್ಯಾಂ ಯಾಧಃ ಭಾಗವಾಂ ಶುಕಃ. ಶೌನಕಃ ಶೌನಕರು ಉವಾಚ ನುಡಿದರು, ಸೂತ ಸೂತ ಎಲೈ ಸೂತ ಮುನಿಗಳೇ, ಮಹಾಭಾಗ ಅತ್ಯಂತ ಭಾಗ್ಯಶಾಲಿಗಳೇ, ವದ ದಯವಿಟ್ಟು ಹೇಳಿ, ನು ನಮಗೆ, ವದಾತಾಂ ಮಾತನಾಡುವವರಲ್ಲಿ, ವರ ಗೌರವಾನ್ವಿತರೆ, ಕಥಾಂ ಸಂದೇಶವನ್ನು, ಭಾಗವತೀಂ ಭಾಗವತದ, ಪುಣ್ಯಾಂ ಪುಣ್ಯಕರವಾದ, ಯತ್ ಯಾವ, ಅಹ ಹೇಳಿದರು, ಭಗವಾನ್ ಅತ್ಯಂತ ತೇಜಸ್ವಿಯಾದ, ಶುಕಃ ಶುಕಮುನಿಗಳು. ಅನುವಾದ. ಶೌನಕರು ಹೇಳಿದರು, ಎಲೈ ಸೂತಮುನಿಗಳೇ, ಪ್ರವಚನಕಾರರಲ್ಲೆಲ್ಲ ನೀವು ಅತ್ಯಂತ ಭಾಗ್ಯಶಾಲಿಗಳು ಮತ್ತು ಗೌರವಾನ್ವಿತರು, ಶ್ರೇಷ್ಠರು ಹಾಗೂ ಶಕ್ತಿ ಸಂಪನ್ನರೂ ಆದ ಶುಕಮುನಿಗಳು ಹೇಳಿದ ಶ್ರೀಮದ್ ಭಾಗವತದ ಪುಣ್ಯ ಸಂದೇಶವನ್ನು ನೀವು ದಯವಿಟ್ಟು ನಮಗೆ ತಿಳಿಸಿರಿ. ಹರೇ ಕೃಷ್ಣ. ಇಲ್ಲಿ ಮತ್ತೆ ಶೌನಕ ಋಷಿಗಳು ಏನ್ ಹೇಳ್ತಾ ಇದ್ದಾರೆ? ಅವ್ರ ಮಾತೆ ನೋಡಿ ಯಾವ ತರ ಇದೆ ಅಂದ್ರೆ, ಸೂತ ಸೂತ ಮಹಾಭಾಗ ವದನೋ ವದಿತಾಂ ವರಹ. ನೋಡಿ, 2 ಸರಿ ಹೇಳ್ತಾರೆ ಸೂತ ಸೂತ. ಯಾರಾದ್ರೂ ತುಂಬಾ ಶ್ರೇಷ್ಠ ವ್ಯಕ್ತಿಗಳು ಇಲ್ಲ ಶ್ರೇಷ್ಠ ವಿಚಾರನೋ ಇಲ್ಲ ಯಾರನ್ನೋ ನಾವು ತುಂಬಾ ಇಷ್ಟಪಟ್ಟಾಗ ಏನ್ ಮಾಡ್ತೀವಿ? ನಾವು ಅವರನ್ನ ಕರಿತಾನೆ ಹೋಗ್ತೀವಿ, ಕರೆಕ್ಟ್ ಅಲ್ವಾ? 1-2 ಸಲ ಕರಿತೀವಿ. ಆತರ ಇಲ್ಲಿ 1-2 ಸಲ ಹೇಳ್ತಾ ಇದಾರೆ, ಸೂತ ಸೂತ ನೀನು ಮಹಾಭಾಗ್ಯಶಾಲಿ ಆಗಿದ್ಯಾ, ಸಾಮಾನ್ಯ ಅಲ್ಲ ನೀನು. ಎಲೆ ಸೂತ ಗೋಸ್ವಾಮಿಗಳೇ, ಪ್ರವಚನಕಾರರಲ್ಲೇ ನೀವು ಅತ್ಯಂತ ಭಾಗ್ಯಶಾಲಿಗಳು ಮತ್ತು ಗೌರವಾನ್ವಿತರು, ಶ್ರೇಷ್ಠರು ಹಾಗೂ ಶಕ್ತಿ ಸಂಪನ್ನರು ಆದ ಸುಖದೇವ್ ಗೋಸ್ವಾಮಿಗಳು ಹೇಳಿದ ಶ್ರೀಮದ್ ಭಾಗವತದ ಪುಣ್ಯ ಸಂದೇಶವನ್ನು ದಯವಿಟ್ಟು ನಮಗೆ ಹೇಳಿ. ಎಷ್ಟು ಉತ್ಸಾಹ ತೋರಿಸ್ತಾ ಇದ್ದಾರೆ, ಉತ್ಸಾಹ ಬರ್ತಾ ಇದೆ ಅಲ್ಲಿ ಅವರಿಗೆ. ಸೂತ ಸೂತ ನೀನು ಹೇಳಪ್ಪ,
ನೀನ್ ಹೇಳು, ನಾವು ಕೇಳಿಸ್ಕೊತೀವಿ ಇವಾಗ. ಯಾಕೆಂದ್ರೆ ನೀನು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಸುಖದೇವ್ ಗೋಸ್ವಾಮಿಗಳಿಂದ ನೀನು ಈ ಒಂದು ಭಾಗವತವನ್ನ ಕೇಳಿಸ್ಕೊಂಡಿದ್ಯಾ. ಇದೆಲ್ಲ ಯಾರು ಹೇಳ್ತಾ ಇರೋದು? ವೇದವ್ಯಾಸರು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಬರ್ದಿದ್ಯಾರು? ವೇದವ್ಯಾಸರ ಉವಾಚ, ವ್ಯಾಸ ಉವಾಚ. ಕರೆಕ್ಟ್ ಅಲ್ವಾ? ಇಲ್ಲಿ ಬರಿಬೇಕಂದ್ರೇನು ಕೂಡ ವೇದವ್ಯಾಸರು ನೋಡಿ, ಒಂದೊಂದು ಅಲ್ಲಿ ನಡೆದಿರುವಂತ ಒಂದೊಂದು ಘಟನೆಗಳನ್ನು ಕೂಡ ಎಷ್ಟು ನಿಖರವಾಗಿ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸುಮ್ನೆ ಹಂಗೆ ಏನು ಹೇಳಲಿಲ್ಲ. ಕರೆಕ್ಟ್ ಅಲ್ವಾ? ಶೌನಕರು ಅವ್ರಿಗೆ ಪ್ರಶಂಸೆ ಕೊಟ್ರು, ಇವಾಗ ಭಾಗವತ ಹೇಳಕ್ ಶುರು ಮಾಡಿದ್ರು, ಆತರ ಇಲ್ಲ ವಿಚಾರ. ಇಲ್ಲಿ ಒಂದೊಂದು ಶಬ್ದನೂ ಕೂಡ ಅಲ್ಲಿ ಗಮನಿಸಿದ್ದಾರೆ. ಮತ್ತೆ ವೇದವ್ಯಾಸರು ಇವ್ರು ಎಲ್ರಿಗಿನ್ನ ಮೇಲ್ಗಡೆ ಇರೋರು, ಸಾಕ್ಷಾತ್ ಭಗವಂತನ ಅವತಾರ. ಅವರು ಇದನ್ನ ಬರಿತಾ ಹೋಗ್ತಾ ಇದ್ದಾರೆ. ಇಲ್ಲಿ ಅಲ್ಲಿ ಸೂತ ಗೋಸ್ವಾಮಿಗಳನ್ನ ಕೊಂಡಾಡ್ತಾ ಇದ್ದಾರೆ, ಅಲ್ಲಿ ಸುಖದೇವ್ ಗೋಸ್ವಾಮಿಗಳನ್ನ ಕೊಂಡಾಡ್ತಾ ಇದ್ದಾರೆ, ಅಲ್ಲಿ ಶೌನಕ ಋಷಿಗಳನ್ನು ಕೂಡ ಕೊಂಡಾಡ್ತಾ ಇದ್ದಾರೆ. ಮತ್ತೆ ಅವ್ರ ಉತ್ಸಾಹನ ಇಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ ಪ್ರಭುಪಾದರು, ಸುಖದೇವ ಗೋಸ್ವಾಮಿಗಳು ಹೇಳಿದ್ದು ಭಾಗವತವನ್ನು ಕೇಳಲು ಶೌನಕ ಋಷಿಗಳು ಹಾಗೂ ಸಭಾಸದರು ಉತ್ಸುಕರಾಗಿದ್ದರು. ಹೀಗಾಗಿ ಸೂತ ಗೋಸ್ವಾಮಿಗಳನ್ನು ಶೌನಕರು ಹೆಚ್ಚು ಸಂತೋಷದಿಂದ 2 ಸಲ ಉದ್ದೇಶಿಸಿ ಹೇಳಿದರು. 2 ಸಲ ಹೇಳಿದರು ಸಂತೋಷ ಪಟ್ಕೊಂಡು. ತಮ್ಮ ಉದ್ದೇಶಕ್ಕೆ ತಕ್ಕಂತೆ ತಮ್ಮದೇ ಆದ ರೀತಿಯಲ್ಲಿ ಭಾಗವತವನ್ನು ವ್ಯಾಖ್ಯಾನಿಸುವ ಮೋಸದ ವ್ಯಕ್ತಿಗಳಿಂದ ಪ್ರವಚನ ಕೇಳಲು ಅವರು ಯಾರೂ ಸಿದ್ಧರಿರಲಿಲ್ಲ. ತುಂಬಾ ಮುಖ್ಯ ಆಗಿರೋದು ವಿಚಾರ. ಮತ್ತೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೇಳೋರ್ದು ಹೆಂಗಿರ್ಬೇಕು ಪ್ರಜ್ಞೆ? ಯಾರತ್ರನೋ ಹೋಗಿ ಭಾಗವತ ಕೇಳಿಸ್ಕೊಂಡ್ಬಿಡ್ತೀವಂತೆ ಕೇಳಿಸ್ಕೋಬಾರ್ದು. ಯಾಕೆಂದ್ರೆ ಅಲ್ಲಿ ಏನಿರುತ್ತೆ, ನಾವು ಪದೇ ಪದೇ ಚರ್ಚೆ ಮಾಡ್ತಾ ಇದ್ವಿ, ಅಲ್ಲಿ ಏನಿರುತ್ತೆ? ಪೂಜಾ ಲಾಭ ಪ್ರತಿಷ್ಠೆ, ಯಾವುದೋ ಅಪೇಕ್ಷೆಗಳು. ಆ ಅಪೇಕ್ಷೆಯಿಂದ ಭಗವಂತನ ಹತ್ರಕ್ಕೆ ಯಾರು ಹೋಗಕ್ಕಾಗಲ್ಲ. ನಿನ್ನೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಭಗವಂತ ಏನ್ ಹೇಳ್ತಾ ಇರೋದು? ತಿತಿಕ್ಷಸ್ವ ಭರತ. ಈ ಭೌತಿಕ ಜಗತ್ತಲ್ಲಿ ಕಷ್ಟನೇ. ನಮ್ ಕರ್ಮಾನುಸಾರವಾಗಿ ಏನೋ ನೋವು ದುಃಖಗಳನ್ನ ನಾವು ಅನುಭವ ಮಾಡ್ಲೇಬೇಕು. ಆದ್ರೆ ಅದನ್ನ ಶಾಶ್ವತ ಆಗಿರೋದು ಪರಿಹಾರ ಭಗವಂತನ ಹತ್ರಕ್ಕೆ ಹೋದ್ರೆ ಶಾಶ್ವತ ಪರಿಹಾರ ಕೊಡ್ತಾರೆ ಹೊರತು ತಾತ್ಕಾಲಿಕ ಆಗಿರೋದು ವಿಚಾರಗಳು ಇಲ್ವೇ ಇಲ್ಲ. ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ರೆ ಅವನು ಜೈಲ್ ಒಳಗಡೆನೆ ಸುಖ ಪಡೆಯೋದಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಜೈಲಿಂದ ಹೊರಗಡೆ ಬಂದ್ಬಿಡ್ಬೇಕು. ಜೈಲಲ್ಲೇ ನಾನು ಎಲ್ರನ್ನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕ್ತೀನಿ ಅಂದ್ರೆ ಅದು ಪ್ರಯೋಜನ ಇಲ್ಲ. ಭಗವಂತ ಎಲ್ಲಿ ಬರ್ತಾರೋ, ಭಗವಂತ ಎಲ್ಲಿ ವಿಚಾರ ಇಲ್ಲ, ಪರಂಪರೆದು ಎಲ್ಲಿ ವಿಚಾರ ಇರುತ್ತೋ ಅವರು ಮೂಲ ಸಮಸ್ಯೆಗಳಿಗೆ ಮೂಲ ಪರಿಹಾರನ ಸೂಚನೆ ಕೊಡ್ತಾ ಇದ್ದಾರೆ. ನಮ್ಗೆ ತಾತ್ಕಾಲಿಕ ಆಗಿರೋದು ಪರಿಹಾರಗಳು ಬೇಕಾಗಿಲ್ಲ. ತಾತ್ಕಾಲಿಕ ಆಗಿರೋದು ಪರಿಹಾರದಲ್ಲಿ ಏನಿರುತ್ತೆ? ಅಲ್ಲಿ ಪೂಜಾ ಲಾಭ ಪ್ರತಿಷ್ಠೆದು ವಿಚಾರಗಳು ಇರುತ್ತೆ. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ಅದಕ್ಕಾಗಿ ಇಲ್ಲಿ ಶೌನಕ ಋಷಿಗಳು ಅವರನ್ನು ಕೂಡ ಅದರಲ್ಲಿ ತುಂಬಾ ಗಂಭೀರವಾಗಿದ್ರು. ಯಾಕೆಂದ್ರೆ ಹೇಳೋರು ಕೇಳೋರು ಇಬ್ರು ಕೂಡ ಗಂಭೀರತೆ ಏಕಪ್ರಕಾರವಾಗಿದ್ದಾಗ ಮಾತ್ರನೇ ಅಲ್ಲಿ ಸರಿಯಾಗಿರುತ್ತೆ. ಹೇಳೋರ್ದು ಕೇಳೋರ್ದು ವಿಚಾರಗಳು ಸರಿ ಇಲ್ಲ ಅಂದಾಗ ಅಲ್ಲಿ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕೇಳಿಸ್ಕೊಳೋರು ಕೂಡ ಅಷ್ಟೇ ಗಂಭೀರವಾಗಿದ್ರು. ನಾನು ಯಾರ ಹತ್ರ ಕೇಳಿಸ್ಕೊತಾ ಇದ್ದೀನಿ, ಏನ್ ಕೇಳಿಸ್ಕೊತಾ ಇದ್ದೀನಿ, ಏನ್ ಕೇಳಿಸ್ಕೋಬೇಕು ನಾನು? ನನಗೆ ಶಾಶ್ವತ ಆಗಿರೋದು, ನನಗೆ ಈ ಒಂದು ದುಃಖಗಳಿಂದ ಹೊರಗಡೆ ಬರೋದು ವಿಚಾರಗಳು ನಮ್ಗೆ ಬೇಕಾಗಿರೋದು ಅನ್ನೋದು ಅವ್ರಿಗೂ ಕೂಡ ಗೊತ್ತಿತ್ತು. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಭಾಗವತ ಪ್ರವಚನಕಾರರೆನಿಸಿಕೊಂಡವರೆಲ್ಲ ವೃತ್ತಿನಿರತ ಪ್ರವಚನಕಾರರು ಅಥವಾ ಭಗವಂತನ ದಿವ್ಯ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳದ, ಅದರಲ್ಲಿ ಪ್ರವೇಶ ಪಡೆಯದ ಅದ್ವೈತವಾದಿ ಜ್ಞಾನಿಗಳು. ಅಂತಹ ಅದ್ವೈತವಾದಿ ಜ್ಞಾನಿಗಳು ಭಾಗವತವನ್ನು ತಮ್ಮ ಮಾಯವಾದ ನಿಲುವುಗಳಿಗೆ ತಕ್ಕಂತೆ ತಿರುಚಿ ಹೇಳುತ್ತಾರೆ. ನೋಡಿ, ಮೊದಲನೇದಾಗಿ ಅವರೆಲ್ಲರೂ ಕೂಡ ವೃತ್ತಿ ನಿರತರು ಅಂತ ಪ್ರಭುಪಾದರು ಹೇಳ್ತಾರೆ. ಎರಡನೇದಾಗಿ ಅವ್ರದ್ದೇನಿರುತ್ತೆ ವಿಚಾರ, ಅದರಲ್ಲಿ ಅವ್ರದ್ದೇನೋ ಲಾಭ ಪಡಿಬೇಕು ಅನ್ನೋದು ವಿಚಾರ ಇಟ್ಕೊಂಡಿರ್ತಾರೆ. ಇದು ಮೂರನೇದಾಗಿ ಇಂಥ ಲಾಭ ಪಡಿಬೇಕು ಅನ್ನೋ ವಿಚಾರ ಇಟ್ಕೊಂಡಿರೋರು ಏನಾಗಿರ್ತಾರೆ ಅಂದ್ರೆ ಅವರೆಲ್ಲರೂ ಕೂಡ ಅದ್ವೈತವಾದಿಗಳು. ಅದ್ವೈತದಲ್ಲಿ ಏನಿದೆ? ನಾನು ಭಗವಂತ ಎಲ್ಲ ಒಂದೇ. ಅದರಿಂದ ಕಡೆಗೆ ಪ್ರವಚನದ ಕಡೆಗೆ ಏನ್ ಹೇಳ್ತಾರ ಅವರು? ನೀವ್ ಯಾರಿಗಾದ್ರೂ ಪೂಜೆ ಮಾಡಿ, ಯಾರಿಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ಕಡೆಗೆ ಏನಾಗುತ್ತೆ? ಎಲ್ಲ ಭಗವಂತನ್ಗೆ ಹೋಗಿ ಸೇರ್ಬಿಡುತ್ತೆ. ಇಲ್ಲ, ಆತರ ಇಲ್ಲ, ಆತರ ವಿಚಾರ ಇಲ್ಲ.
ಅದರಿಂದ ಅವ್ರಿಗೆ ಹೆಂಗ್ ಬೇಕು ಅದನ್ನ ತಿರ್ಸ್ತಾರೆ. ಇಲ್ಲ ಇಲ್ಲ ಕೃಷ್ಣ ಅಲ್ಲ, ಕೃಷ್ಣನ್ ಒಳಗಡೆ ಇರೋರಿಗೆ ನೀವೇನ್ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಕೃಷ್ಣ ನಮ್ ತರ ನಿಮ್ ತರ ಒಬ್ಬ ವ್ಯಕ್ತಿ, ಅಲ್ಲಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ಇದು ಅದ್ವೈತವಾದಿಗಳದ್ದು ವಿಚಾರ. ಆದ್ರೆ ವೃತ್ತಿನಿರತ ಪ್ರವಚನಕಾರರು ಭಗವಂತನ ಲೀಲೆಯ ತೀರಾ ವೈಯಕ್ತಿಕವಾದ ಭಾಗವನ್ನು ತಪ್ಪಾಗಿ ವಿವರಿಸಲು ನೇರವಾಗಿ 10ನೇ ಸ್ಕಂದಕ್ಕೆ ಧಾವಿಸಿ ಬಿಡುತ್ತಾರೆ. ಇನ್ನು ವೃತ್ತಿ ನಿರತರದ್ದು ಏನು ವಿಚಾರ, ಯಾವ್ದಾದ್ರೂ ಆಗ್ಲಿ 7 ದಿನದಲ್ಲಿ ನಾನೇನ್ ಮಾಡ್ಬೇಕು, ಭಾಗವತ ಹೇಳಿ ಮುಗಿಸ್ಬಿಡ್ಬೇಕು. ಭಾಗವತ ಮುಗಿಸ್ಕೊಂಡ್ ಏನ್ ಮಾಡ್ಬೇಕು, ಕೊಟ್ಟಿದ್ದನ್ನ ತಗೊಂಡ್ ಹೋಗ್ಬೇಕು, ಮತ್ತೆ ಅದರಲ್ಲಿ ಇಂದ್ರಿಯ ತೃಪ್ತಿ ಪಡಿಬೇಕು ಅನ್ನೋದೇ ವಿಚಾರ ಇಟ್ಕೊಂಡಿರ್ತಾರೆ. ಆದ್ರೆ ಆ 7 ದಿನ ಅದು ಆ ಸಮಯ ಬಂತು, ಆ ಪ್ರಕಾರವಾಗಿ ಇತ್ತು ಅಷ್ಟೇ. ಅಲ್ಲಿ ಆ 7 ದಿನದಲ್ಲಿ ಭಾಗವತ ಹೇಳ್ಬೇಕಾಗಿತ್ತು. ಸುಖದೇವ್ ಗೋಸ್ವಾಮಿಗಳು 7 ದಿನದಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ಬೇಕಾಗಿತ್ತು. ಯಾಕೆಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ ಇದ್ದಿದ್ದು ಸಮಯ ಎಷ್ಟು, ಬರೀ 7 ದಿನ. ಆ 7 ದಿನದಲ್ಲೂ ಯಾವ ತರ ಕುತ್ಕೊಂಡ್ರು ಇಬ್ರು ಅಂದ್ರೆ, ಅನ್ನ ನೀರು ಎಲ್ಲ ಬಿಟ್ಟು ಕುತ್ಕೊಂಡಿದ್ರು. ಟೈಮ್ ಸರಿಯಾಗಿ ಇಲ್ಲಿ ಭಾಗವತ ಹೇಳೋರು ಟೈಮ್ಗೆ, ಇಲ್ಲಿ ಇವ್ರಿಗೂ ಬೇಕು ಅವ್ರಿಗೂ ಬೇಕು. ಬೇಕಾಗಿರೋದು ಭಾಗವತ ಅಲ್ಲ, ಟೈಮ್ ಬೇಕಾಗಿರೋದು ಅಷ್ಟೇ. ಅದರಿಂದ ಇಂಥ ಭಾಗವತ ಪ್ರವಚನಗಳಿಂದ ಯಾವುದೇ ತರ ಪ್ರಯೋಜನ. ಅದಕ್ಕೆ ಅಕಸ್ಮಾತ್ ಆತರ ಏನಾದ್ರೂ ಪ್ರಯೋಜನ ಇದ್ದಿದ್ದಿದ್ರೆ ಭಾಗವತದಲ್ಲೇ ಹೇಳ್ಬಿಡ್ಬೇಕಾಗಿತ್ತು, ನಿತ್ಯಂ ಭಾಗವತ ಸೇವೆಯ ಅನ್ನೋ ಬದಲು ಸಪ್ತಾಹ ಸೇವೆಯ ಅಂತ ಹೇಳ್ಬಿಡ್ಬೇಕಾಗಿತ್ತು. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ನಿತ್ಯಂ ಭಾಗವತ ಸೇವೆಯ ಜೊತೆಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಸುದೀರ್ಘ ಆಗಿರೋದು ಒಂದು ಸಮಯ ಇದು ಯಜ್ಞ. 1 ದಿನ 2 ದಿನ ಅಲ್ಲ, ಇಡೀ ಜೀವನ ಪರ್ಯಂತ ಸುದೀರ್ಘ ಆಗಿರೋದು. ಪರೀಕ್ಷಿತ್ ಮಹಾರಾಜರದು ಕೂಡ ಅದು ಆ ಲೆಕ್ಕ ನೋಡಿದ್ರೆ ಜೀವನ ಪರ್ಯಂತ ಅವರು. ಕರೆಕ್ಟ್ ಅಲ್ವಾ? ಅವರು ಮೊದಲೇ ಅವರನ್ನು ಕೂಡ ಭಗವಂತನ ಶ್ರೇಷ್ಠ ಶುದ್ಧ ಭಗವಂತನ ಭಕ್ತರು, ಭಾಗವತೋತ್ತಮರು. ಅವರನ್ನು ಕೂಡ ಅವ್ರ ಜೀವನ ಪೂರ್ತಿ ಭಗವಂತನ ಪ್ರಜ್ಞೆಯಲ್ಲೇ ಬೆಳೆದವರು, ಭಗವಂತನನ್ನ ಗರ್ಭದಲ್ಲೇ ಭಗವಂತನನ್ನ ದರ್ಶನ ಮಾಡಿ ಹೊರಗಡೆ ಬಂದವರು. ಅವರು ಇಡೀ ಜೀವನದಲ್ಲಿ ಅವರು ಭಗವಂತನ ಭಕ್ತಿ ಸೇವೆಯಲ್ಲೇ ತೊಡಗಿದ್ರು. ಭಗವಂತನ ಅನುಗ್ರಹದಿಂದ ಆ 7 ದಿನದ ಮುಂಚಿತವಾಗಿ ಅವ್ರದ್ದು ಸುದೀರ್ಘ ಆಗಿರೋದು ಆ ಜೀವನದ ಕೊನೆ ಗಳಿಗೆ ಬಂದು ನಿಂತಿತ್ತು. ಅಲ್ಲಿ ವಿಶೇಷವಾಗಿ ಭಗವಂತನ ಭಾಗವತ ಶ್ರವಣವನ್ನ ಮಾಡ್ಕೋಬೇಕಾಗಿತ್ತು. ಅದು ಭಗವಂತನ ಅನುಗ್ರಹದಿಂದ, ವ್ಯಾಸರ ಅನುಗ್ರಹದಿಂದ, ಸುಖದೇವ್ ಗೋಸ್ವಾಮಿಗಳ ಅನುಗ್ರಹದಿಂದ ಏನಾಯ್ತು ಅಂತ ಒಂದು ಸಂದರ್ಭ ಅಲ್ಲಿ ಪ್ರಾಪ್ತಿ ಆಯ್ತು. ಎಲ್ಲ ಋಷಿ ಮುನಿಗಳು ಒಟ್ಟಿಗೆ ಸೇರ್ಕೊಂಡು ಆ ಒಂದು ಸುದೀರ್ಘ ಆಗಿರೋದು ಅವರು ಜೀವನದ ಕೊನೆ 7 ದಿನದಲ್ಲಿ ನಿರಂತರವಾಗಿ ಭಾಗವತವನ್ನ ಕೇಳಿಸ್ಕೊಂಡ್ರು. ಆದ್ರೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ, ಈ ವೃತ್ತಿ ನಿರತರು ಏನ್ ಮಾಡ್ತಾರಪ್ಪ ಅಂದ್ರೆ, ಅವ್ರಿಗೆ ಭಗವಂತನ ರಾಸ ನೃತ್ಯ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೇಕಾಗಿತ್ತು. ಮತ್ತೆ ಅದಕ್ ತಕ್ಕನಂಗೆ ಅವ್ರೇನ್ ಮಾಡ್ತಾರೆ, ಎಲ್ಲ ಸಂಕ್ಷಿಪ್ತವಾಗಿ ಬಿಡಿಸಿ ಯಾವುದೇ ವಿಚಾರ ಹೇಳ್ದಿರಾ ಹೇಳ್ತಾ ಕಡೆಗೆ ಎಲ್ಲಿಗೆ ಹೋಗ್ತಾರೆ, 10ನೇ ಸ್ಕಂದ ಕೊಟ್ಟೋಗ್ತಾರೆ. 10ನೇ ಸ್ಕಂದ ಮುಗಿಸಿ ಅವ್ರಿಗೇನು ಬೇಕು ಅದನ್ನ ತಗೊಂಡು ಅವ್ರು ಇಲ್ಲಿಂದ ಹೋಗ್ತಾರೆ. ಆದ್ರೆ ಇದರಿಂದ ಯಾವುದೇ, ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಇವರಿಬ್ಬರು ಭಾಗವತ ಪ್ರವಚನಕ್ಕೆ ಯೋಗ್ಯರಾದವರಲ್ಲ. ಶುಕದೇವ್ ಗೋಸ್ವಾಮಿಗಳು ಪ್ರವಚನದ ಬೆಳಕಿನಲ್ಲಿ ಭಾಗವತವನ್ನು ವ್ಯಾಖ್ಯಾನಿಸಬಲ್ಲವಂತವರು ಮತ್ತು ಶುಕದೇವ ಗೋಸ್ವಾಮಿಗಳು ಹಾಗೂ ಅವರ ಪ್ರತಿನಿಧಿಗಳನ್ನು ಆಲಿಸಲು ಸಿದ್ಧರಿರುವಂತವರು ಮಾತ್ರ ಶ್ರೀಮದ್ ಭಾಗವತದ ದಿವ್ಯ ಸಂವಾದದಲ್ಲಿ ನಿಜವಾಗಿ ಪಾಲ್ಗೊಳ್ಳಬಲ್ಲ ಸಮರ್ಥರು. ಅದರಿಂದ ಇಲ್ಲಿ ಯಾರು ಸುಖದೇವ್ ಗೋಸ್ವಾಮಿಗಳಂತ ಅವರ ವಿಚಾರಗಳನ್ನ ನೇರವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೋ, ನಮ್ಮ ಪರಂಪರೆ, ವಿಶೇಷವಾಗಿ ನಮ್ಮ ಪರಂಪರೆ, ಅದರಲ್ಲೂ ವಿಶೇಷವಾಗಿ ಶ್ರೀಲ ಪ್ರಭುಪಾದರ ಭಾವಾರ್ಥಗಳು, ಇದನ್ನ ನಾವ್ ಯಾವಾಗ ಯಥಾವತ್ತಾಗಿ ತಿಳುವಳಿಕೆ ಪಡಿತೀವೋ, ಆ ತಿಳುವಳಿಕೆ ಪಡೆಯೋದಕ್ಕೆ ಆಸಕ್ತಿಯಲ್ಲಿ ಬರುತ್ತೋ ಅಂತವ್ರು ಏನ್ ಮಾಡ್ಬೋದು, ಭಾಗವತವನ್ನ ಅರ್ಥ ಮಾಡ್ಕೋಬಹುದು, ಮತ್ತೆ ಅದರಿಂದ ಭಗವಂತನ ಸಾಕ್ಷಾತ್ಕಾರ ಪಡ್ಕೋಬಹುದು ಅನ್ನೋದು ಈ 2 ಶ್ಲೋಕಗಳಿಂದ ನಾವು ತಿಳುವಳಿಕೆ ಪಡ್ಕೊಂಡಿದ್ದೀವಿ. ಇವಾಗ ಇದರಲ್ಲಿ ಏನಾದ್ರು ನಿಮ್ಮ ಪ್ರಶ್ನೆಗಳು, ಮತ್ತೆ ನಿಮ್ಗೆ ಏನ್ ಇದರಲ್ಲಿ ತುಂಬಾ ಮುಖ್ಯ ಆಗಿ ನಿಮ್ಗೆ ಅನ್ಸಿದ ಕೆಲವೊಂದು ವಿಚಾರಗಳನ್ನ 1 5 ನಿಮಿಷ ಇವಾಗ ಎಲ್ರು ಚರ್ಚೆ ಮಾಡಿ
ग्रंथराज श्रीमद् भागवतम की जय। जगद्गुरु शिला प्रभुपाद की जय। ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹೇಳಿ. ಈ 2 ಶ್ಲೋಕಗಳಲ್ಲಿ ಪ್ರಭುಪಾದರು ಗುರು ಪರಂಪರೆಗೆ ತುಂಬಾ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಪ್ರಭು. ಹೌದು ಮಾತಾಜಿ, ಪರಂಪರೆ ತುಂಬಾ ಮುಖ್ಯ ಆಗಿರೋದು ವಿಚಾರ. ಪರಂಪರೆಯಿಂದಾನೇ ಪ್ರತಿಯೊಬ್ರು ಕೂಡ ಇದನ್ನ ಕೇಳಿಸ್ಕೋಬೇಕು, ಮತ್ತೆ ಅದೇ ತರನೇ ಅರ್ಥನೂ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು. ಹರೇ ಕೃಷ್ಣ ಬೇರೆ ಪ್ರಭು. ಏನಾದ್ರು? ಹರೇ ಕೃಷ್ಣ ಹೇಳಿ. ಅದೇ ಪ್ರಭು, ಈಗ ಈ 7 days ಸಪ್ತಾಹ ಅಂತ ಮಾಡ್ತಾರಲ್ಲ ಪ್ರಭು, ಯೂಟ್ಯೂಬ್ ಅಲ್ಲಿ ಸುಮಾರು ನೋಡಿದೀವಿ ಮುಂಚೆ ಎಲ್ಲನ. ಇವರು ವಿಜಯ ಆಚಾರ್ಯ ಅಂತ ನೀವು ಕೇಳಿರ್ಬೋದು ಅನ್ಸುತ್ತೆ. ಮಾತಾಜಿ, ನಾನು ಯಾರ್ದು ಯೂಟ್ಯೂಬ್ ಅಲ್ಲಿ ಪ್ರವಚನಗಳೆಲ್ಲ ಕೇಳಿಸ್ಕೊಳೋದೇ ಇಲ್ಲ, ಯಾವಾಗೂ ಕೇಳಿಸ್ಕೊಳಲ್ಲ. ಸರಿ ಪ್ರಭು. ಏನಿದ್ರೇನು ಕೂಡ ದೇವಸ್ಥಾನದಲ್ಲಿ ಬರ್ತೀನಲ್ವಾ, ದೇವಸ್ಥಾನದಲ್ಲಿ ಕುತ್ಕೊಂಡು ಅಲ್ಲಿ ಪ್ರವಚನ ಕೇಳಿಸ್ಕೊತೀನಿ, ಇಲ್ಲ ಪ್ರಭುಪಾದರ ಪುಸ್ತಕಗಳನ್ನ ಅಧ್ಯಯನ ಮಾಡ್ತೀನಿ. ನಾನು ಯಾವಾಗ್ಲೂ ಆದಷ್ಟು ನಾನು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಇದಕ್ಕೆ ಪೂರಕವಾಗಿ ನನ್ನ ಗುರು ಮಹಾರಾಜರು ಯಾವ್ದಾದ್ರು ಪ್ರವಚನಗಳನ್ನ ಕ್ಲಾಸನ್ನ ಕೊಟ್ಟಿದ್ದಾಗ, ಮತ್ತೆ ಪ್ರಭುಪಾದರ ಪ್ರವಚನಗಳು ವಿಡಿಯೋಗಳು ಯಾವ್ದಾದ್ರು ಇದ್ದಾಗ ನಾನು ಅದನ್ನ ಯಾವಾಗ್ಲೂ ಕೇಳಿಸ್ಕೊತಾ ಇರ್ತೀನಿ. ಮತ್ತೆ ನಮ್ಮ ಪ್ರಭುಪಾದರ ಶಿಷ್ಯರು, ವಿಶೇಷವಾಗಿ ರಾಧಾನಾಥ್ ಮಹಾರಾಜ್ ಇರ್ಬೋದು, ಮತ್ತೆ ರಾಧಾ ಗೋಪಿನಾಥ್ ಇರ್ಬೋದು, ಮತ್ತೆ ರಾಧಾಶ್ಯಾಮ್ ಪ್ರಭು ಇರ್ಬೋದು, ಈ ತರ ಭಕ್ತರು ನಮ್ಮ ಇಸ್ಕಾನ್ ಅಲ್ಲಿ ಮತ್ತೆ ಪ್ರಭುಪಾದರ ಪುಸ್ತಕಗಳನ್ನ ಅಧ್ಯಯನ ಮಾಡಿ ತಿಳುವಳಿಕೆ ಕೊಡುವಂತ ಪ್ರವಚನಗಳು ಸಾಕಷ್ಟಿದೆ ಮಾತಾಜಿ. ಮತ್ತೆ ಅದನ್ನ ನಾನು ಯಾವಾಗ್ಲೂ ಕೇಳಿಸ್ಕೊತೀನಿ. ಇವ್ರು ಯಾರನ್ನು ಕೂಡ ಸಪ್ತಾಹ ಅಂತ ಎಲ್ಲೂ ಮಾಡಲ್ಲ. ಒಂದೇ ಒಂದು ವಿಚಾರ ತಗೊಂಡ್ಬೇಕಾದ್ರೆ 7 ದಿನ ಚರ್ಚೆ ಮಾಡಿರ್ತಾರೆ. ಭಕ್ತಿ ಅನ್ನೋದು ಒಂದು ವಿಚಾರ ತಗೊಂಡು 7 ದಿನ ಅದ್ರ ಮೇಲೆ ಸೆಮಿನಾರ್ಸ್ ಆತರ ಎಲ್ಲ ಮಾಡ್ತಾರೆ ಮಾತಾಜಿ. ಅದರಿಂದ ನಾನು ಅದನ್ನ ಯಾವಾಗ ಗೊತ್ತಿರ್ಲಿಲ್ಲ ಪ್ರಭು. ಮುಂಚೆ ಬರಕ್ಕಿಂತ ಮುಂಚೆ ನಾವೆಲ್ಲ ಅದು ನೋಡ್ತಾ ಇದ್ವಲ್ಲ ಯಾವಾಗಾದ್ರೂ ಅಷ್ಟೇನೇನೆ. ಇವಾಗೇನ್ ಯಾವ್ದು ನೋಡಕ್ ಹೋಗೋದಿಲ್ಲ. ನೀವೇ ಚೆನ್ನಾಗಿ ಹೇಳ್ತಿರಲ್ಲ ಪ್ರಭು, ನಾವ್ ಬೇರೆ ದಿನ ಏನ್ ನೋಡೋದು. ಇದೇ ತುಂಬಾ ಚೆನ್ನಾಗಿದೆ. ಇವಾಗ ನಾವ್ ಬೇರೆ ನೋಡೋದು ಎಲ್ಲ ಆನೆ ಮಾಡಲ್ಲ ಅವೆಲ್ಲ. ನಾನು ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ರಭು ಇದು. ಅದೇ ಬೇರೆಯವರಿಂದ ಕೇಳ್ಬಾರ್ದು, ಗುರು ಪರಂಪರೆಯಿಂದ ಬಂದಿದ್ದಂತರ್ನೇ ಕೇಳ್ಬೇಕು ಅನ್ನೋದು ಇದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರಭು. ಕರೆಕ್ಟ್ ಮಾತಾಡಿ. ಹೌದ್ ಮಾತಾಡಿ, ಸರಿ ಇದೆ. ನಾವು ಯಾವಾಗ ಇಂತ ಒಂದು ಪ್ರಭುಪಾದರ ಭಾವಾರ್ಥಗಳನ್ನ ಯಥಾವತ್ತಾಗಿ ತಿಳುವಳಿಕೆ ಪಡೆಯಕ್ಕೆ ಪ್ರಯತ್ನ ಮಾತಾಡಿ. ನಾನು ಮತ್ತೆ ಎಲ್ರಿಗೆ ನಾನು ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಪ್ರಭುಪಾದರ ಭಾವಾರ್ಥಗಳು ಏನಿದೆಯೋ ಅದು ತುಂಬಾ ಮುಖ್ಯ ಆಗಿರೋದು ವಿಚಾರ. ಪ್ರಭುಪಾದರು ಏನ್ ಮಾಡಿದಾರಪ್ಪ ಅಂದ್ರೆ, ಎಲ್ಲಾ ಶಾಸ್ತ್ರಗಳಿಂದ ಎಲ್ಲಾ ಆಚಾರ್ಯರು ಏನು ತಿಳುವಳಿಕೆ ಕೊಟ್ಟಿದಾರೋ ಅದನ್ನ ಯಾಕೆಂದ್ರೆ ಇವಾಗ ನಾವೆಲ್ಲರೂ ಕೂಡ ಕಲಿಯುಗದಲ್ಲಿ ಇದೀವಿ. ನಮ್ ಬುದ್ಧಿ ಮಟ್ಟಕ್ಕೆ ಹೆಂಗೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಪ್ರಭುಪಾದರ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಬಿಟ್ಟಿದ್ದಾರೆ. ಅದರಿಂದ ನಾವು ಪ್ರಭುಪಾದರ ಭಾವಾರ್ಥಗಳನ್ನ ನಾನು ಯಥಾವತ್ತಾಗಿ ಹಾಗೆ ಹೇಳ್ತಾ ಇದ್ದೀನಿ. ಅದರಿಂದ ಎಲ್ರಿಗೂ ಅರ್ಥ ಆಗ್ತಾ ಇದೆ, ನನಗೂ ಅರ್ಥ ಆಗ್ತಾ ಇದೆ, ನಾನು ಅರ್ಥ ಮಾಡ್ಕೋತಾ ಇದ್ದೀನಿ. ಮತ್ತೆ ಇದರಿಂದ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದೀನಿ. ಅರ್ಥ ಆಗ್ಲೇಬೇಕು ನನ್ ಪ್ರಕಾರ. ಹೌದು ಪ್ರಭು, ಅರ್ಥ ಆಗ್ತಾ ಇದೆ. ನೀವ್ ಎಷ್ಟೊಂದ್ ತಿಳ್ಕೊಂಡಿದೀರಾ, ಅರ್ಥ ಆಗಲ್ವಾ? ಎಷ್ಟೊಂದ್ ಹೇಳ್ತೀರಾ ವಿಷಯಗಳನ್ನ. ತಿಳ್ಕೊಂಡಿದೀವಿ ಪ್ರಭು, ನೀವ್ ಹೇಳ್ಕೊಂಡಿರ ತಿಳ್ಕೊಂತಾ ಇದೀವಿ. ತುಂಬಾ ಥ್ಯಾಂಕ್ಸ್ ಪ್ರಭು. ಯಾರ್ದಾದ್ರೂ ಬೇರೆ ಏನಾದ್ರೂ ಪ್ರಶ್ನೆ ಇದ್ರೆ ಚರ್ಚೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹೇಳಿ ಪ್ರಭು. ಪ್ರಭು, ಪದ್ಮಪುರಾಣದಲ್ಲೆಲ್ಲ ಸಪ್ತಾಹವಿಧಿದು ವಿವರಣೆ ಇದೆ ಪ್ರಭು. ಆದ್ರೆ ಅದು ವೇದವ್ಯಾಸರೇ ಕೊಟ್ಟಿರೋದ್ರಿಂದ ಆ ಸಪ್ತಾಹವಿಧಿನೂ ಮಾಡ್ಬೋದು. ಏನಂತ ಅಂದ್ರೆ, ನಾವು ಭಾಗವತನ ಅಧ್ಯಯನ ಮಾಡ್ಬೇಕಾಗಿರುವಂತ ಮೂಲ ಉದ್ದೇಶ ನಮಗೆ ದೃಢವಾಗಿರ್ಬೇಕು. ನಾವು ನಿಜವಾಗ್ಲೂ ಭಗವಂತನ ವಿಶದವಾಗಿ ತಿಳ್ಕೋಬೇಕು. ಭಕ್ತರ ಒಂದು ಮನಸ್ಥಿತಿ ಏನಿದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಭಕ್ತಿಯಲ್ಲಿ ಪರಿಶುದ್ಧವಾಗಿ ತೊಡಗ್ಬೇಕು ಅಂತ ಅಂದ್ರೆ ನಾವು ಎಷ್ಟು ಡೀಪ್ ಆಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ನಮಗೆ ಉಪಯೋಗ ಬರುತ್ತೆ. ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಮೇಲ್ಮೇಲಿನ ಮಟ್ಟದ ಒಂದು ತಿಳುವಳಿಕೆನೂ ಬೇಕಾಗುತ್ತೆ ಮನುಷ್ಯನ್ಗೆ. ಅಂತ ಒಂದು ತಿಳುವಳಿಕೆಗಳನ್ನ ಪಡೆಯೋದಕ್ಕೂ ಅದು ಸಹಕಾರಿ ಆಗುತ್ತೆ ಸಪ್ತಾಹವಿಧಿ. ಆದ್ರೆ ಏನೇ ಆದ್ರೂ ಪರಿಶುದ್ಧ ಭಕ್ತರಿಂದ ಮಾತ್ರ ಶ್ರವಣ ಮಾಡೋದು ತುಂಬಾ ಮುಖ್ಯ. ಮತ್ತೆ ಶ್ರವಣ ಮಾಡೋ ಮೊದಲು
ನಮ್ಮಲ್ಲೂ ಪರಿಶುದ್ಧವಾದ ಭಕ್ತಿಯ ಒಂದು ಅಪೇಕ್ಷೆ ಇರಬೇಕು. ಸರಿದೆ ಪ್ರಭು. ಆದ್ರೆ ನಾನು ಪ್ರಭುಪಾದರ ಪುಸ್ತಕಗಳನ್ನ ನಾನೇನು ಅಧ್ಯಯನ ಮಾಡ್ತಾ ಇದ್ದೀನಿ, ಅದರಲ್ಲಿ ಎಲ್ಲೂ ಕೂಡ ನಮ್ಗೆ ಸಪ್ತಾಹದ ಬಗ್ಗೆ ವಿಚಾರ ಎಲ್ಲೂ ಪ್ರಭುಪಾದರೆಲ್ಲೂ ಹೇಳಲಿಲ್ಲ. ಮತ್ತೆ ಇಲ್ಲಿ ಭಾಗವತದಲ್ಲೂ ಕೂಡ ನಿತ್ಯಂ ಭಾಗವತ ಸೇವೆಯ ಅನ್ನೋದೇ ವಿಚಾರ ಇದೆ ಪ್ರಭು. ಬೇರೆಯವರು, ನಾನು ಅವ್ರ ಬಗ್ಗೆ ಕಮೆಂಟ್ಸ್ ಎಲ್ಲ ಮಾಡಕ್ಕೆ ಹೋಗಲ್ಲ. ಅವ್ರವ್ರದ್ದು ವಿಚಾರ, ಅವ್ರವ್ರ ಭಕ್ತಿ, ಅವರು ಶುದ್ಧ ಭಕ್ತರೇ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರದ್ದು ಕಾರ್ಯಕ್ರಮ ನಡೀತಾ ಇದೆ. ಭಗವಂತ ಅವ್ರಿಗೆ ಯಥಾಮತಿ ಯಥಾಶಕ್ತಿ ಬುದ್ಧಿ ಕೊಟ್ಟು ಆ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅವರು ನಡ್ಸ್ಕೊಂಡು ಹೋಗ್ಲಿ ಪ್ರಭು. ಆದ್ರೆ ವಿಚಾರ ಏನು, ನಾವು ಒಂದ್ ಪರಂಪರೆಯಲ್ಲಿ, ನಾ ಯಾವಾಗ್ಲೂ ಅದನ್ನೇ ಯೋಚನೆ ಮಾಡೋದು. ಮತ್ತೆ ನಮ್ ಗುರು ಮಹಾರಾಜರು ನಮ್ಗೆ ಅದನ್ನೇ ತಿಳುವಳಿಕೆ ಕೊಟ್ಟಿದ್ದಾರೆ. ನೀವು ಹಳ್ಳ ತೆಗಿಯಂಗಿದ್ರೆ ಒಂದೇ ಕಡೆ ತೆಗಿರಿ, ಅಲ್ಲಿ ನೀರ್ ಪ್ರಾಪ್ತಿ ಆಗುತ್ತೆ. ನೀವು ಎಲ್ಲಾ ಕಡೆ ಹಳ್ಳ ತೆಗಿತಾ ಹೋದ್ರೆ, ಒಂದೊಂದ್ ದಿನ ಒಂದೊಂದ್ ಕಡೆ ಹಳ್ಳ ತೆಗೆದ್ರೆ ಎಲ್ಲೂ ಕೂಡ ನೀರಂತೂ ಬರಲ್ಲ. ನಮ್ಮ ಸಾಕ್ಷಾತ್ಕಾರ ನಮ್ಗೆ ಪಡಿಬೇಕು ಅಂದ್ರೆ ನಾವ್ ಒಂದ್ ಕಡೆ ನಿಂತ್ಕೋಬೇಕು, ಒಂದೇ ಸ್ಕೂಲ್ಗೆ ಹೋಗ್ಬೇಕು. ಅಲ್ಲಿ ನಮ್ಗೆ ಎಲ್ಲಾ ಸರ್ಟಿಫಿಕೇಟ್ಸ್ ಮತ್ತೊಂದೆಲ್ಲ ಸಿಗುತ್ತೆ, ಅದರಿಂದ ಕೆಲಸ ಸಿಗುತ್ತೆ ನಮ್ಗೆ. ನಾನು ಒಂದೊಂದ್ ದಿನ ಒಂದೊಂದ್ ಸ್ಕೂಲ್ಗೆ ಹೋಗಿ ಬರ್ತೀನಿ, ಒಂದೊಂದ್ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂದ್ರೆ ಯಾರು ಸರ್ಟಿಫಿಕೇಟ್ ಕೊಡಲ್ಲ. ಅದರಿಂದ ನಾವು ಚೈತನ್ಯ ಮಹಾಪ್ರಭು ಕೃಪೆಯಿಂದ ಮತ್ತೆ ಪರಂಪರೆದು ಕೃಪೆಯಿಂದ ನಮ್ಗೆಲ್ರಿಗೂ ಕೂಡ ಶಿಲ ಪ್ರಭುಪಾದರ ಈ ಒಂದು ಅನುಗ್ರಹ ಸಿಗ್ತಾ ಇದೆ. ನಾವು ಅದರಲ್ಲಿ ದೃಢ ವಿಶ್ವಾಸ ಇಟ್ಕೋಬೇಕು. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಪೂರ್ವಾಚಾರ್ಯರ ಮೇಲೆ ನಮ್ಗೇನಿರ್ಬೇಕು, ದೃಢ ವಿಶ್ವಾಸ ಇಟ್ಕೋಬೇಕು. ನಾವ್ ಅದನ್ನ ಅವ್ರು ಹೇಳಿದ್ದನ್ನ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವ್ ಬೇರೆ ಇನ್ಯಾರ್ದುನು ಕೂಡ ಚರ್ಚೆ ಮಾಡೋದು ಏನು ಬೇಕಾಗಿಲ್ಲ. ಅವ್ರದ್ದೇನು ವಿಚಾರಗಳೇ ಇಲ್ಲ ಇಲ್ಲಿ. ಅವ್ರು ಶುದ್ಧರೇ ಅವರೆಲ್ರು ಕೂಡ. ನಾವ್ ಹಂಗೆ ಅನ್ಕೊಂಬಿಡ, ನಾವ್ ಅಶುದ್ಧರ ಅನ್ಕೊಳೋದೇ ಬೇಕಾಗಿಲ್ಲ, ಅವರೆಲ್ಲರೂ ಕೂಡ ಶುದ್ಧರು. ಆದ್ರೆ ನಮ್ಮ ಕೆಲಸ ಏನಿದೆ, ನಮ್ಮ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ಆಚಾರ್ಯರು ಗುರುಗಳೇನ್ ಹೇಳ್ತಾ ಇದ್ದಾರೆ, ನಾವು ಅದನ್ನ ಕೇಳಿ ನಾವು ಆ ಪ್ರಕಾರವಾಗಿ ನಮ್ ಜೀವನನ ರೂಪಿಸ್ಕೋಬೇಕಾಗಿರೋದು ನಮ್ ಕರ್ತವ್ಯ, ನಮ್ ಧರ್ಮ. ಅಲ್ಲ ಪ್ರಭು, ಇದು ತುಂಬಾ ಅವಶ್ಯಕವಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ಈಗ ಭಾಗವತನ ನೀವು ಈಗ ಒಂದು ಶ್ಲೋಕನ ಎರಡು ದಿನ ಮಾಡಿದ್ದು ಇದೆ. ಒಂದೇ ಶ್ಲೋಕನ ಅಂದ್ರೆ ಸುಮಾರು ಒಂದು 45 ನಿಮಿಷ ಕಾಲಾವಕಾಶ ತಗೊಂಡ್ರು ಒಂದೂವರೆ ಅವರ್ ಆಗಿರುತ್ತೆ ಒಂದು ಶ್ಲೋಕನ. ಅದ್ರಲ್ಲೇ ಹೆಚ್ಚಿಗೆ ಬೇರೆ ಏನು ಸೇರಿಸ್ದಿರಾ, ಏನ್ ಪ್ರಭುಪಾದರು ಕೊಟ್ಟಿದಾರೋ ಅಷ್ಟು ಮಾತ್ರ. ಈಗ ಕಥೆಗಳು ಹೇಳುವಾಗ ಉಪಕಥೆಗಳು ಅದು ಇದು ಅಂತ ಏನೇನೋ, ಆಮೇಲೆ ಕೆಲ್ಸಕ್ಕೆ ಬಾರದ ವಿಚಾರಗಳು ಮಧ್ಯದಲ್ಲಿ, ಇಂಥವೆಲ್ಲ ಯಾವ್ದು ಇಲ್ದಿರಾ ಪರಿಶುದ್ಧವಾಗಿ ಪ್ರಭುಪಾದರು ಏನ್ ಕೊಟ್ಟಿದಾರೆ ಅದ್ರ ಮೇಲೆ ತೀವ್ರ ಫೋಕಸ್ ಮಾಡಿ ತುಂಬಾ ಚೆನ್ನಾಗಿ ನೀವು ವಿವರಣೆ ಕೊಡ್ತಾ ಇದ್ದೀರಾ. ಅಂತದೇ ಒಂದು ಶ್ಲೋಕಕ್ಕೆ 2 ಕ್ಲಾಸ್ ಮಾಡ್ತಾ ಇದ್ದೀರಾ. ಇಷ್ಟು ವಿವರ ತಿಳ್ಕೊಳ್ಳೋ ಅಷ್ಟು ತಾಳ್ಮೆ ಮತ್ತೆ ಒಂದು ಆಸಕ್ತಿ, ಅದನ್ನ ಕುತ್ಕೊಂಡು ಕೇಳೋ ಅಷ್ಟು ಒಂದು ಆಸಕ್ತಿ ಶ್ರೋತೃಗಳಲ್ಲೂ ತುಂಬಾ ಅವಶ್ಯಕವಾಗ್ಬೇಕು. ಇಲ್ಲ ಅಂತ ಅಂದಾಗ ಅದು ಅವ್ರಿಗೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಆ ತಾಳ್ಮೆ ಇರ್ಬೇಕು. ಹೌದು, ನಾನು ತಿಳಿಬೇಕು, ಪ್ರತಿಯೊಂದೊಂದು ವಾಕ್ಯದಲ್ಲೂ ಪ್ರಭುಪಾದರು ಏನ್ ಕೊಟ್ಟಿದ್ದಾರೆ, ಏನು ಇದ್ರಲ್ಲಿ ಭಕ್ತಿದು ಏನು ಮುಖ್ಯ ವಿಚಾರಗಳಿದಾವೆ, ಭಗವಂತನ ಬಗ್ಗೆ ನಾವು ಏನು ತಿಳುವಳಿಕೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅಲ್ಪಮತಿಗೆ ಎಷ್ಟು ತಿದ್ದಿ ಯಾರು ಹೇಳ್ತಾರೆ, ನಮ್ಮ ಒಂದು ದಡ್ಡತನ ಯಾರು ಪರಿಹಾರ ಮಾಡ್ತಾರೆ, ಭಗವಂತನ ಬಗ್ಗೆ ನಮ್ಗೆ ಯಾರು ತಿಳುವಳಿಕೆ ಕೊಡ್ತಾರೆ ಅನ್ನೋಂಥ ಒಂದು ತಾಳ್ಮೆ, ಮತ್ತೆ ಅದನ್ನ ತಿಳಿಬೇಕನ್ನತಕ್ಕಂಥ ಒಂದು ಹಂಬಲ, ಒಂದು ಆ ದೈನ್ಯತೆ ಬೇಕು ಪ್ರಭು. ನಮ್ಮ ಪರಿಸ್ಥಿತಿ ಬಗ್ಗೆ ನಮಗೆ ದೈನ್ಯತೆ ಇರಬೇಕು. ಕರೆಕ್ಟ್. ಈ ಪದ ಉಪಯೋಗಿಸಿದ್ರಲ್ಲ ಪ್ರಭು, ಅದು ತುಂಬಾ ಚೆನ್ನಾಗಿದೆ. ದೈನ್ಯತೆ, ನಮ್ ಬಗ್ಗೆ ನಮ್ಗೆ ದೈನ್ಯತೆ ಇರ್ಬೇಕು. ನಾವು ಉದ್ಧಾರ ಆಗ್ಬೇಕು ಪ್ರಭು. ನಾವು ನಮ್ಮ ಪರಿಸ್ಥಿತಿ, ನಮ್ಗೆ ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ದು ಜೀವನ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ನಾವ್ ಅದರಿಂದ ಹೊರಗಡೆ ಬರ್ಬೇಕು. ಅದಕ್ಕೆ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಓದಿ. ನಾನು ನಿಮ್ ಜೊತೆ ಮಾತಾಡ್ತೀನಿ. ಇವಾಗ ನಾವೇನ್ ಹೇಳ್ತಾ ಇದೀವೋ ಅದು ನಾನೇನು ಹೇಳ್ತಾ ಇರೋದಲ್ಲ. ಪ್ರಭುಪಾದರು ನಮ್ಮ ಮಧ್ಯದಲ್ಲಿ ಒಂದು ಮಾಧ್ಯಮ ಆಗಿ ನಮ್ಮನ್ನ ಉಪಯೋಗಿಸ್ಕೋತಾ ಇರ್ತಾರ ಅಷ್ಟೇನೆ. ಒಂದ್ ಮಾಧ್ಯಮ ಅಷ್ಟೇ, ನಾವು ಒಂದು ನಿಮಿತ್ತ ಕಾರಣ ಅಷ್ಟೇನೆ ಹೊರತು. ಆದ್ರೆ ಮಾತಾಡ್ತಾ ಇರೋದು ಯಾರಿಲ್ಲಿ? ಪ್ರಭುಪಾದರು. ನಾನು ಅದಕ್ಕೆ ಪ್ರತಿ ಸಲ ಹೇಳ್ತೀನಿ, ಪ್ರಭುಪಾದರು ಹೇಳ್ತಾ ಇದ್ದಾರೆ. ಒಂದೊಂದು ಶಬ್ದನೂ ಕೂಡ ನನ್ ಬಾಯಿಂದ ಬರ್ಬೇಕಂದ್ರೆ ಇದನ್ನ ಪ್ರಭುಪಾದರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ತಾ ಇರೋದು. ಅದರಿಂದ ಇದರಲ್ಲಿ ಯಾವುದೇ ತರ ನಂದೇನು ವಿಚಾರಗಳೇ ಇರಲ್ಲ. ಅದಕ್ಕೆ ನಮ್ಮಲ್ಲೂ ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಹಂಗ ಅನ್ನಿಸ್ಬೋದು. ಆದ್ರೆ ಇವಾಗ ಬರ್ತಾ ನಾನೇನು ಇಲ್ಲಿ ರೆಗ್ಯುಲರ್ ಬರ್ತಾ ಇರೋರ್ನ ನಾನು ನೋಡ್ತಾ ಇದ್ದೀನಿ. ಅವ್ರಿಗೆಲ್ರಿಗೂ ಕೂಡ ನೀವ್ ಹೇಳೋ ತರ
ಆ ದೈನ್ಯತೆ ಪ್ರಾಪ್ತಿ ಬರ್ತಾ ಇದೆ, ಮತ್ತೆ ತಾಳ್ಮೆ ಇದೆ ಅವ್ರಿಗೆ. ಇಲ್ಲಪ್ಪ ಪ್ರಭುಪಾದ್ರು ಹೇಳಿದ್ದನ್ನ ನಾವು ಕೇಳಿಸ್ಕೋಬೇಕು. ಇಲ್ಲ ನನ್ಗೆ ಅರ್ಥ ಆಗ್ತಾ ಇದೆ. ಇಲ್ಲ ಇಲ್ಲ ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ. ಇಲ್ಲಿ ಪ್ರಭು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಪ್ರಭುಪಾದ್ರು ಹೇಳ್ತಾ ಇರೋದು ಸರಿ ಇದೆ. ಈ ತರ ವಿಚಾರಗಳು ಖಂಡಿತವಾಗ್ಲೂ ಎಲ್ರ ದೇಹದಲ್ಲಿ ಬರ್ತಾ ಇದೆ. ಬರ್ತಾ ಇದೆಯಾ ಇಲ್ವಾ? ಬರ್ತಾ ಇದೆ ಪ್ರಭು. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಪ್ರಭು, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ ಪ್ರಭು. ಪ್ರಭು ಇನ್ನೊಂದ್ ಏನಂತ ಅಂದ್ರೆ, ಒಂದು ಪುಣ್ಯದ ಲೋಭ ಇರುತ್ತೆ ಪ್ರಭು. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಇದನ್ನ ಇಷ್ಟು ಜಲ್ದಿ ಮುಗಿಸ್ಬಿಟ್ರೆ, 7 ದಿವಸದಲ್ಲಿ ಭಾಗವತ ಪೂರ್ತಿ ಒಂದ್ ಸಪ್ತಾಹ ಮಾಡ್ಬಿಟ್ರೆ, ಕೇಳ್ಬಿಟ್ರೆ ಇಷ್ಟು ಪುಣ್ಯ ಬಂದ್ಬಿಡುತ್ತೆ, ಇದರಿಂದ ನಮ್ಗೆ ಇದೆಲ್ಲ ಅನುಕೂಲ ಆಗೋಗುತ್ತೆ, ನಮ್ ಪಾಪ ಎಲ್ಲ ಹೊರಟೋಗುತ್ತೆ ಅನ್ನೋ ಒಂದು ಭ್ರಾಂತಿ ಇರುತ್ತೆ ಪ್ರಭು. ಪುಣ್ಯ ಪ್ರಾಪ್ತಿ ಆಗುತ್ತೆ, ಆದ್ರೆ ಆ ಪುಣ್ಯನು ವ್ಯರ್ಥ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ಆ ಪುಣ್ಯದ ಬಲದಿಂದ ಮತ್ತೆ ನಾವು ಈ ಲೌಕಿಕ ಜಗತ್ತಲ್ಲೇ ಮತ್ತೆ ಸುತ್ತಬೇಕನ್ನೋದು ಮರ್ತೋಗಿರುತ್ತೆ ಅವ್ರಿಗೆ. ಅದ್ರ ಬಗ್ಗೆ ಎಚ್ಚರಿಕೆನೇ ಇರೋದಿಲ್ಲ. ಅವಾಗ ಏನಾಗ್ತಾರೆ, ಪುಣ್ಯದ ಹಿಂದೆ ಬೀಳ್ತಾರೆ ಪ್ರಭು. ಭಗವಂತ ಹೇಳ್ತಾನೆ, ಕೃಪಣಾ ಫಲಹೇತವ ಅಂತ. ಯಾರು ಫಲದ ಹಿಂದೆ ಬೀಳ್ತಾರೋ ಅವ್ರು ಕೃಪಣರು. ಏನೋ ಈ ಮನುಷ್ಯನ್ಗೆ ಊಟ ಇಲ್ಲ ಅಂತ ಅಂದಾಗ ಈ ರೋಡ್ ಸೈಡ್ ಅಲ್ಲಿ ಬಿಸಾಕಿರ್ತಾರೆ ನೋಡಿ ಪ್ರಭು, ಮಿಕ್ಕಿರೋದು ಅದನ್ನ ಆಯ್ಕೊಂಡ್ ತಿಂತಾರಲ್ಲ, ಅವ್ರನ್ನ ಕೃಪಣರು ಅಂತ ಹೇಳ್ಬೋದು. ಈ ಪುಣ್ಯದ ಹಿಂದೆ ಬೀಳುವಂತವ್ರು ಅದಕ್ಕಿಂತ ಏನು ಹೆಚ್ಚಲ್ಲ. ಒಬ್ಬ ರಾಜ ಹೆಂಗೆ 100 ಜನಕ್ಕೆ ಅನ್ನಸತ್ರ ಏರ್ಪಡಿಸಿ ಅವನು ಅನ್ನದಾನ ಮಾಡ್ತಾ ಇರ್ತಾನೆ, ಅವನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ. ಮತ್ತೆ ಈ ರೋಡ್ ಸೈಡ್ ಅಲ್ಲಿ ಬಿದ್ದಿರೋದು ಆಯ್ಕೊಂಡ್ ತಿನ್ನೋ ಪರಿಸ್ಥಿತಿ ಹೆಂಗಿರುತ್ತೋ ಹಂಗೆ ನಮ್ಮ ಪ್ರಭುಪಾದರಂತವ್ರು ನಮ್ಮ ಪರಂಪರೆಯಲ್ಲಿ ಈ ಹಿರಿಯ ಆಚಾರ್ಯರು ಏನಿದ್ದಾರೆ ಅವರು ರಾಜರ ತರ ಅನ್ನದಾನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಪುಣ್ಯದ ಲೋಭದಲ್ಲಿ ಬಿದ್ದಿದ್ದಾರಲ್ಲ, ಅವ್ರು ರೋಡ್ ಸೈಡ್ ಅಲ್ಲಿ ಬಿಸಾಕಿರ್ತಾರಲ್ಲ, ಅದನ್ನ ಆಯ್ಕೊ ತಿನ್ನೋ ಮಟ್ಟದಲ್ಲಿ ಇರ್ತಾರೆ ಪ್ರಭು. ಓಕೆ ಪ್ರಭು, ಸರಿ ಆಯ್ತು. ನಾವು ಇವತ್ತು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸೋಣ. ತುಂಬಾ ಚೆನ್ನಾಗಿ ಎಲ್ರು ಕೂಡ ಇದಕ್ಕೆ ಸಹಕರಿಸ್ತಾ ಇದ್ದೀರಾ. ಪ್ರಭು ಹೇಳಿದಂಗೆ ಎಲ್ರಲ್ಲೂ ತಾಳ್ಮೆ, ಆ ಒಂದು ವಿಶ್ವಾಸ ಬರ್ತಾ ಇದೆ. ನಾವು ಆ ವಿಶ್ವಾಸ ತಾಳ್ಮೆ ಇನ್ನೂ ಹೆಚ್ಚಿಗೆ ಬರ್ಬೇಕಂದ್ರೆ ನಾವು ಬೆಳಿಗ್ಗೆ ಹೊತ್ತು ಖಂಡಿತವಾಗ್ಲೂ ಎಲ್ರು ಜಪ ಮಾಡ್ಬೇಕು. 5 ಗಂಟೆಗೆ ಯಾವಾಗ ಬಂದು 16 ಮಾಲೆ ಪ್ರಭುಪಾದ್ರು ಹೇಳಿದ್ದಾರೆ, 16 ಮಾಲೆ ಯಾವಾಗ ಚೆನ್ನಾಗಿ ಜಪ ಮಾಡ್ಕೋತೀವೋ ಅವಾಗ ಖಂಡಿತವಾಗ್ಲೂ ಪ್ರಭುಪಾದರ ಒಂದು ಅನುಗ್ರಹ ಮತ್ತೆ ಮಹಾಪ್ರಭುದ ಅನುಗ್ರಹದಿಂದ ಇನ್ನೂ ನಮ್ಗೆ ಇದನ್ನ ಅರ್ಥ ಮಾಡುವಷ್ಟು ಆ ಒಂದು ಜ್ಞಾನ, ಆ ಒಂದು ವಿಚಾರಗಳನ್ನ ಭಗವಂತ ಕೊಟ್ಟೇ ಕೊಡ್ತಾರೆ. ಇದನ್ನ ಹೇಳ್ತಾ ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ನಾಳೆ ಮತ್ತೆ ನೀವೇನ್ ಮಾಡಿ 5 ಗಂಟೆಗೆ ಎಲ್ರು ಕೂಡ ಜಪದಲ್ಲಿ ಜಾಯ್ನ್ ಆಗಿ ಪ್ರಭು. ಮತ್ತೊಂದ್ ಮಾತು ಪ್ರಭು, ಒಂದೇ ಒಂದು ಮಾತು ಹೇಳಿ ಹರೇ ಕೃಷ್ಣ. ಪ್ರಭು, ಭಾಗವತದ ಆರಂಭದಲ್ಲಿ ಹೇಳಿರೋ ಹಂಗೆ ಪಿಬತ ಭಾಗವತಂ ರಸಮಾಲಯಂ ಅಂತ ಹೇಳ್ತಾರಲ್ಲ, ಆ ರೀತಿ ಆ ಭಾಗವತದಲ್ಲಿರ್ತಕ್ಕಂತ ರಸ ಆಸ್ವಾದನೆ ಮಾಡುವಂತ ಹೃದಯಗಳು ಬೇಕು ಪ್ರಭು. ಯಾರಿಗೆ ಅಂತ ಹೃದಯ ಇರುತ್ತೋ ಅವ್ರಿಗೆ ಈಗ ಭಾಗವತನ ಒಂದೇ ಶ್ಲೋಕನ 10 ದಿನ ಮಾಡಿದ್ರು ಅವ್ರಿಗೆ ತೃಪ್ತಿ ಆಗೋದಿಲ್ಲ ಪ್ರಭು. ಆ ಒಂದು ಉತ್ಕಟವಾದ ಇಚ್ಛೆ ಬರ್ಬೇಕು ಪ್ರಭು ಹೃದಯದಲ್ಲಿ. ಪುಣ್ಯದ ಲೋಭ ಇವೆಲ್ಲ ವ್ಯರ್ಥ ಪ್ರಭು. ಕರೆಕ್ಟ್ ಇದೆ ಪ್ರಭು. ಅದಕ್ಕಾಗಿ ನಾವೆಲ್ಲರೂ ಕೂಡ 16 ಮಾಲೆ ಪ್ರತಿದಿನ ಜಪ ಮಾಡ್ಬೇಕು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ. 16 ಮಾಲೆ ನಾವು ನಾಳೆ ಬೆಳಿಗ್ಗೆ 5 ಗಂಟೆಗೆ ಎಲ್ರು ಒಟ್ಟಿಗೆ ಸೇರಿ ಜಪ ಮಾಡೋಣ. ಅಲ್ಲಿವರೆಗೂ ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭು.